ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ವೆಲ್ಕಮ್ ಟು ಜೈ ಹೋಮ್ ಮೆಡಿಟೇಷನ್. ನಾನು ಶಾಂತಲಾ, ಮೈಸೂರಿನಿಂದ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ ನಮ್ಮ ಈ ಒಂದು ಮಧ್ಯಾಹ್ನದ ಸೆಷನ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವೆಲ್ಲ ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ಧ್ಯಾನದ ನಂತರ ದಿವ್ಯಾ ಪ್ರಮೋದ್ ಅವರು ಈ ಹಿಂದೆ ಸಹ ಅವರು ನಮ್ಮ ಜೈ ಹೋಮ್ ಮೆಡಿಟೇಷನ್ ಅಲ್ಲಿ 2 ಸೆಷನ್ಗಳನ್ನ ಕೊಟ್ಟಿದ್ದಾರೆ. ಆಗ ಹೊಸ ಮಾಸ್ಟರ್ ಆಗಿ ಬಂದಿದ್ರು. ಈಗ ಆಲ್ರೆಡಿ 2 ಸೆಷನ್ಗಳನ್ನ ಕೊಟ್ಟು ಬಿಟ್ಟು ಹಳೆ ಮಾಸ್ಟರೇ ಆಗಿದ್ದಾರೆ, ಸೀನಿಯರ್ ಮಾಸ್ಟರ್ ಅಂತಾನೆ ನಾವು ಹೇಳ್ಬೋದು. ಸೊ ಅವರು ಇವತ್ತು ಸತ್ಸಂಗದಲ್ಲಿ ಹೌ ಟು ಬಿ ಇನ್ ಪ್ರೆಸೆಂಟ್ ಮೊಮೆಂಟ್ ಅಂತ, ಅಂದ್ರೆ ವರ್ತಮಾನದಲ್ಲಿ ಇರೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಆ ಸತ್ಸಂಗಕ್ಕೆ ಹೋಗೋ ಮುಂಚೆ ನಾವೆಲ್ಲ ಒಂದು 15 ಮಿನಿಟ್ಸ್ ಧ್ಯಾನವನ್ನ ಮಾಡ್ಬೇಡೋಣ. ಎಲ್ರು ಧ್ಯಾನ ಸ್ಥಿತಿಗೆ ಬಂದ್ಬಿಡಿ. ಸ್ಪೆಕ್ಸ್ ಯಾರು ಹಾಕೊಂಡಿದ್ರೆ ಸ್ಪೆಕ್ಸ್ ಅನ್ನ ತೆಗೆದಿಟ್ಬಿಡಿ. ಕೈಗಳು ಬೆರಳೊಳಗೆ ಬೆರಳು ಹಾಕೊಂಡು ಕೂತ್ಕೊಳ್ಳಿ. ಕಾಲ್ಗಳನ್ನ ಕ್ರಾಸ್ ಮಾಡ್ಕೊಂಡು ಕೂತ್ಕೊಳ್ಳಿ. ನೆಲದ ಮೇಲೆ ಕೂತಿರೋರಾದ್ರೆ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಆನಾಪಾನಸತಿ ಧ್ಯಾನ ಮಾಡೋಣ ಮಾಸ್ಟರ್ಸ್. ಬೇರೆ ಯಾವುದೇ ರೀತಿ ಆಲೋಚನೆಗಳು ಬಂದ್ರೂ ಸಹ ನಮ್ಮ ಗಮನವನ್ನ ಶ್ವಾಸದ ಕಡೆ ತರೋಣ. ಜಸ್ಟ್ ರಿಲ್ಯಾಕ್ಸ್ ಯುವರ್ ಮೈಂಡ್, ರಿಲ್ಯಾಕ್ಸ್ ಯುವರ್ ಬಾಡಿ. ಕಣ್ಣುಗಳು ಹಗುರವಾಗಿ ಮುಚ್ಚಿರಲಿ. ಯಾವುದೇ ರೀತಿ ನಾಮ ಜಪ ಬೇಡ, ಮಂತ್ರ ಜಪ ಬೇಡ. ಕೇವಲ ಶ್ವಾಸದ ಕಡೆ ಗಮನ, ಶ್ವಾಸಾನುಸಂಧಾನ. ಒಳ ಹೋಗುವ ಉಸಿರು, ಹೊರ ಹಾಕುವ ಉಸಿರು. ಶ್ವಾಸದಲ್ಲಿ ಮುಂದಿನ ಜೊತೆ ನಮ್ಮ ಪ್ರಯಾಣ.
ಲಾಸ್ಟ್ 2 minutes ಮಾಸ್ಟರ್ಸ್, ಕಡೆ 2 ನಿಮಿಷ. seconds more. ಎಸ್ ಮಾಸ್ಟರ್ಸ್, ಇಲ್ಲ, ನಿಧಾನವಾಗಿ ನಿಮ್ಮ ಸಹಜ ಸ್ಥಿತಿಗೆ ಬಂದ್ಬಿಡಿ. ಪತ್ರಿಜಿ ಗುರುಗಳಿಗೆ, ಗುರುಮಾತೆಗೆ, ಭೂಮಾತೆಗೆ, ಪ್ರಕೃತಿ ಮಾತೆಗೆ, ಜನ್ಮ ನೀಡಿದ ತಂದೆ ತಾಯಿಯರಿಗೂ ಆತ್ಮಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಧಾನವಾಗಿ ನಿಮ್ಮ 2 ಕೈಗಳನ್ನ ಬಿಡಿಸ್ಕೊಂಡು ಕಣ್ಗಳ ಮೇಲೆ ಇಟ್ಕೊಳ್ಳಿ. 5 4 3 2 1 0. ಹಗುರವಾಗಿ ಕಣ್ಣುಗಳನ್ನು ಬಿಡ್ತಾ ಸುಂದರವಾದ ಮುಗುಳ್ನಗೆಯೊಂದಿಗೆ ನಿಮ್ಮ ಕೈಗಳನ್ನ ನೋಡ್ಕೊಳ್ಳಿ ಮಾಸ್ಟರ್ಸ್. ಅದ್ಭುತವಾದ ನಿಮ್ಮೆಲ್ಲರ ಧ್ಯಾನಕ್ಕೆ ಚಪ್ಪಾಳೆ. ಸೊ ಮಾಸ್ಟರ್ಸ್, ಇವತ್ತಿನ ಸತ್ಸಂಗದಲ್ಲಿ ದಿವ್ಯಾ ಪ್ರಮೋದ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಆಗ್ಲೇ ಹೇಳ್ದಂಗೆ ವರ್ತಮಾನದಲ್ಲಿ ಇರುವುದು ಹೇಗೆ, ಹೌ ಟು ಬಿ ವಿತ್ ದಿಸ್ ಪ್ರೆಸೆಂಟ್ ಮೂಮೆಂಟ್ ಅನ್ನೋದ್ರ ಬಗ್ಗೆ ಅವರು ತಿಳಿಸ್ತಾ ಇದ್ದಾರೆ. ಸೊ ದಿವ್ಯಾ ಮೇಡಮ್, ವೆಲ್ಕಮ್ ಅಂಡ್ ಓವರ್ ಟು ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ನಮಸ್ತೆ ಮಾಸ್ಟರ್. ಬ್ರಹ್ಮರ್ಷಿ ಪಿತಾಮಹ ಪತ್ರಿ ಸರ್ಗೆ ನನ್ನ ಕೋಟಿ ಕೋಟಿ ನಮನಗಳು, ಹಾಗೂ ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ಗೆ ನನ್ನ ವಂದನೆಗಳು. ಇವತ್ತಿನ ನನ್ನ ಟಾಪಿಕ್ ಹೌ ಟು ಬಿ ಇನ್ ಪ್ರೆಸೆಂಟ್ ಮೂಮೆಂಟ್, ವರ್ತಮಾನದಲ್ಲಿ ಇರೋದು ಹೇಗೆ. ಸೊ ಮಾಸ್ಟರ್ಸ್, ನಾವು ಜೀವನದಲ್ಲಿ ಏನಾದ್ರೂ ಒಂದು ವಸ್ತು ತಗೋಬೇಕು ಅನ್ಕೋತೀವಿ. ಫಾರ್ ಎಕ್ಸಾಂಪಲ್, ಒಂದು ಟಿವಿ ತಗೊಂಡ್ರೆ ಅದರಲ್ಲಿ ನಾವು ಏನಾದ್ರೂ ಒಂದು ವಸ್ತು ತಗೊಳ್ಳೋಣ ಅಂತ ಅನ್ಕೊಂಡ್ರೆ, ಫಾರ್ ಎಕ್ಸಾಂಪಲ್ ಟಿವಿ ತಗೊಳ್ಳೋಣ ಅನ್ಕೋತೀವಿ. ಟಿವಿ ತಗೊಂಡ್ರೆ ನಾವ್ ಅದ್ರಲ್ಲಿ ಏನೆಲ್ಲ ಆಪ್ಷನ್ ಇದೆ, ಹೇಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನ ನೋಡ್ತೀವಿ. ಮೊಬೈಲ್ ತಗೊಂಡ್ರು ಕೂಡ ಹೇಗೆ ಕ್ಲಾರಿಟಿ ಹೇಗಿದೆ, ಅದ್ರಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅನ್ನೋದನ್ನ ನೋಡ್ತೀವಿ, ಹೇಗೆಲ್ಲ ಯೂಸ್ ಮಾಡ್ಬೋದು ಅಂತ ನೋಡ್ತೀವಿ ಅಲ್ವಾ. ಅದೇ ರೀತಿ ನಮ್ಮ ಜೀವನದಲ್ಲಿ ಸಹ ನಮ್ಮ ಮನಸ್ಸು ತುಂಬಾ ಮಹತ್ತರವಾದ ಪಾತ್ರವನ್ನ ವಹಿಸುತ್ತೆ. ಮನಸ್ಸನ್ನು ಕೂಡ ಹೇಗೆ ಕೆಲಸ ಮಾಡುತ್ತೆ, ಯಾವ ಸಂದರ್ಭದಲ್ಲಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಬೇಕಾಗುತ್ತೆ. ನಾವು ಒಂದ್ಸರಿ ನಮ್ಮ ಬಾಲ್ಯನ ನೆನ್ಪು ಮಾಡ್ಕೊಳ್ಳೋಣ. ನಾವು 5 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ದಾಗ ನಾವು ಹೇಗಿರ್ತೀವಿ, ಅವಾಗ ನಮ್ಗೆ ಒಂದ್ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇರಲ್ಲ, ಮೇಲು ಕೀಳು ಅನ್ನೋದಿರಲ್ಲ, ನಾವೇನ್ ಪಡ್ಕೋಬೇಕು ಅನ್ನೋದಿರಲ್ಲ, ಒಳ್ಳೇದು ಕೆಟ್ಟದ್ರ ಬಗ್ಗೆ ಯೋಚನೆ ಮಾಡಲ್ಲ, ನಮ್ಮ ಗುರಿ ಏನು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಯಾರಾದ್ರೂ ಮೋಸ ಮಾಡ್ತಾರೋ, ಯಾರಾದ್ರೂ ನಮ್ನ ಯಾರಾದ್ರೂ ಏನಾದ್ರೂ ಹೇಳ್ತಾರೆ, ಅವ್ರು ಕೆಟ್ಟವರು ಇವ್ರು ಕೆಟ್ಟವರು ಅನ್ನೋ ಭಾವನೆ ಇಲ್ಲ. ಅವ್ರ ಮೇಲ್ ದ್ವೇಷ ಮಾಡ್ಬೇಕು ಅಥವಾ ಇವ್ರ ಮೇಲ್ ದ್ವೇಷ ಮಾಡ್ಬೇಕು ಅನ್ನೋದು ಇರಲ್ಲ, ಅಥವಾ ಅವ್ರನ್ನ ಸೋಲ್ಸ್ಬೇಕು ಅನ್ನೋದು ಕೂಡ ನಮ್ಮ ಭಾವನೆಯಲ್ಲಿ ಇರಲ್ಲ. ಈ ಯಾವುದೇ ಭಾವನೆ ಇಲ್ಲದೆ ಇದ್ದಾಗ ನಮ್ಮ ಮನಸ್ಸು ಹೇಗಿರುತ್ತೆ, ನಮ್ಮ ಮನಸ್ಸು ಖಾಲಿಯಾಗಿರುತ್ತೆ, ನಮ್ಮ ಮನಸ್ಸು ಖಾಲಿ ಭಾವನೆಯಲ್ಲಿರುತ್ತೆ. ಆವಾಗ ನಾವು ಪ್ರತಿ ಒಂದ್ ಸಣ್ಣ ವಿಚಾರನು, ಸಣ್ಣ ವಿಷಯಕ್ಕೂ ನಾವು ತುಂಬಾ ಖುಷಿ ಪಡ್ತಾ ಇರ್ತೀವಿ, ಸಂಭ್ರಮ ಪಡ್ತಾ ಇರ್ತೀವಿ. ಒಂದು 50 ಪೈಸೆ ಚಾಕ್ಲೇಟ್ ಕೊಟ್ಟಿದ್ರು ಕೂಡ ನಾವ್ ಎಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬಾ ಖುಷಿ ಪಡ್ತಿದ್ವಿ ಅಲ್ವಾ. ಸೊ ಹಾಗಾಗಿ ನಾವು ಮತ್ತೆ ಅದೇ ಸ್ಥಿತಿನ ಪಡ್ಕೋಬಹುದು. ನಾವು ಬಾಲ್ಯದಲ್ಲಿ ಏನೆಲ್ಲ ನೆಗೆಟಿವಿಟಿ ಸಂಗ್ರಹ ಮಾಡ್ಕೊಂಡಿದೀವಿ ಅದನ್ನ ಹೊರ ಹಾಕ್ತಾ ಬಂದ್ರೆ ನಾವು ಮತ್ತೆ ಪ್ರತಿಯೊಬ್ರು ಕೂಡ ಆನಂದದಿಂದ ಜೀವನನ ಮುನ್ನಡೆಸ್ಬೋದು. ನಾವ್ ಏನೇನ್ ನೆಗೆಟಿವಿಟಿ
ಬೇಡದೆ ಇರೋ ವಿಚಾರನ ಕಲ್ತ್ಕೊಂಡಿದೀವಿ. ಅದನ್ನೆಲ್ಲ ಹೊರ ಹಾಕಿದಾಗ ಮಾತ್ರ ನಮ್ಗೆ ಶಾಂತಿ, ನೆಮ್ಮದಿ, ಆನಂದದ ಸ್ಥಿತಿಯಲ್ಲಿ ಇರೋದಿಕ್ಕೆ ಸಾಧ್ಯ ಆಗತ್ತೆ. ನಮ್ಗೆ ನಮ್ಮ ಗುರುಗಳು ಅಥವಾ ಪೋಷಕರು ಅಥವಾ ಸಮಾಜದಲ್ಲಿ ಯಾರೇ ಅಕ್ಕಪಕ್ಕದಲ್ಲಿರೋರು ಅಥವಾ ಸಮಾಜ ಹೇಳ್ತಿರೋ ಮಾತುಗಳನ್ನೋ ಅಥವಾ ನಮ್ಮ ಫ್ರೆಂಡ್ಸ್ ಹೇಳಿರ್ಬೋದು ಅಥವಾ ನಮ್ಮ ಗುರುಗಳು ಹೇಳಿರ್ಬೋದು, ಬೇರೆಯವರೆಲ್ಲ ಹೇಳಿದ ಮಾತುಗಳನ್ನೆಲ್ಲ ನಾವೇನ್ ಮಾಡ್ಕೊಂಡಿರ್ತೀವಿ, ಅದನ್ನೆಲ್ಲ ಅದೇ ಸತ್ಯ, ಅದೇ ಪರಮ ಸತ್ಯ ಅಂತ ತಿಳ್ಕೊಂಡಿರ್ತೀವಿ. ಅದನ್ನೇ ನಾವು ಗಾಢವಾಗಿ ನಂಬ್ಕೊಂಡಿರ್ತೀವಿ. ಇವ್ರು ಹೇಳಿದ್ದೆ ಕರೆಕ್ಟ್ ಅನ್ನೋದನ್ನ ನಾವು ನಮ್ಮ ಮನ್ಸಿಗೆ ಫೀಡ್ ಮಾಡಿರ್ತೀವಿ. ಇದೆಲ್ಲ ಏನಾಗಿರುತ್ತೆ, ನೆನಪಾಗಿ ನಮ್ ಮನ್ಸಲ್ಲಿ ಉಳ್ಕೊಂಡಿರುತ್ತೆ. ಈ ಒಂದು ನೆನಪಿನ ಕೋಶಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಮನಸ್ಸು. ನೆನಪಿನ ಕೋಶಕ್ಕೆ ನಾವು ಮನಸ್ಸು ಅಂತ ಕರಿತೀವಿ. ಈ ಮನಸ್ಸಲ್ಲಿ ಏನೇನಿರುತ್ತೆ ಅಂದ್ರೆ ಆಲೋಚನೆಗಳಿರುತ್ತೆ, ಕಲ್ಪನೆಗಳಿರುತ್ತೆ, ಭಾವನೆಗಳಿರುತ್ತೆ. ಇದೆಲ್ಲ ಸೇರಿಸಿ ನಾವು ಮನಸ್ಸು ಅಂತ ಕರಿತೀವಿ. ನಮ್ಮ ಮನಸ್ಸು ಯಾವಾಗ್ಲೂ 3 ಸ್ಥಿತಿಯಲ್ಲಿರುತ್ತೆ. ಯಾವುದು ಅಂದ್ರೆ ಭೂತಕಾಲ, ಅಂದ್ರೆ ಹಿಂದೆ ಯಾವ್ದೋ ನಡೆದು ಹೋದಂತ ಘಟನೆಗಳು ಮತ್ತೆ ಅದ್ರ ನೆನಪುಗಳನ್ನ ನಾವು ಭೂತಕಾಲ ಅಂತ ಕರಿತೀವಿ. ಮತ್ತೆ ವರ್ತಮಾನ ಅಂದ್ರೆ ಇಲ್ಲಿ ಈ ಕ್ಷಣದಲ್ಲಿ ಏನ್ ನಡೀತಾ ಇದೆ ಅದನ್ನ ನಾವು ವರ್ತಮಾನ ಅಂತ ಕರಿತೀವಿ. ಮತ್ತೆ ಭವಿಷ್ಯತ್ ಕಾಲ ಅಂದ್ರೆ ಇನ್ನು ನಡೀದೇ ಇರುವಂತ ವಿಚಾರ ಅಥವಾ ಇನ್ನು ಬಾರದೇ ಇರುವಂತ ಘಟನೆಗಳನ್ನ ನೆನ್ಪು ಮಾಡ್ಕೊಳ್ಳೋದು ಅಥವಾ ನಾಳೆ ಆಗೋದನ್ನ ಇಲ್ಲ ಇನ್ನೊಂದ್ 1 ಗಂಟೆ ಬಿಟ್ಟು ಆಗೋದನ್ನ ನಾವು ಕಲ್ಪನೆ ಮಾಡ್ಕೊಳ್ಳೋದನ್ನ ನಾವು ಭವಿಷ್ಯತ್ ಕಾಲ ಅಂತ ಕರಿತೀವಿ. ಈಗ ಒಮ್ಮೆ ಯೋಚನೆ ಮಾಡಿದ್ರೆ ನಮ್ಮ ಎಲ್ಲಾ ನೋವುಗಳೆಲ್ಲ ಇರೋದೆಲ್ಲಿ? ಭೂತಕಾಲದಲ್ಲಿ ಅಲ್ವಾ? ಅಂದ್ರೆ ನಮ್ಗೆ ಅವಮಾನ ಆಗಿತ್ತು, ನಮ್ಗೆ ನೋವಾಗಿತ್ತು, ನನ್ಗೆ ಕೆಟ್ಟದಾಗಿತ್ತು, ನನ್ಗೆ ಮೋಸ ಮಾಡಿದ್ರು, ನನ್ಗೆ ವಂಚನೆ ಮಾಡಿದ್ರು, ನನ್ನನ್ನ ಒಳಗ್ ಮಾಡಿದ್ರು, ನನ್ಗೆ ಸರಿಯಾಗಿ ಪ್ರೀತಿ ತೋರಿಸ್ಲಿಲ್ಲ, ನನ್ಗೆ ಒಳ್ಳೆ ಸಮಾಜ ಸಿಗ್ಲಿಲ್ಲ, ನನ್ಗೆ ಒಳ್ಳೆ ಪೋಷಕರು ಸಿಗ್ಲಿಲ್ಲ, ನನ್ನನ್ನ ಯಾರು ಸಹ ಬೆಳೆಯಲಿಕ್ಕೆ ಬಿಡ್ಲಿಲ್ಲ, ನನ್ಗೆ ದೈಹಿಕವಾಗಿ ಹಲ್ಲೆ ಮಾಡಿದ್ರು, ಮತ್ತೆ ಮಾನಸಿಕವಾಗಿ ಒತ್ತಡ ಕೊಟ್ರು, ಮತ್ತೆ ನನ್ನ ತುಂಬಾ ಒತ್ತಡಕ್ಕೆ ಒಳಪಡಿಸಿದ್ರು, ನಂದೇನು ತಪ್ಪಿಲ್ಲ ಅಂದ್ರೂ ಕೂಡ ನಂಗೆ ಶಿಕ್ಷೆ ಕೊಟ್ರು, ಈ ನನ್ನ ಮೇಲು ಕೀಳು ಅಂದ್ರೆ ನನ್ನ ಮೇಲು ಕೀಳಾಗಿ ನೋಡಿದ್ರು. ಈ ರೀತಿ ಎಲ್ಲಾ ಕಹಿ ನೆನಪುಗಳನ್ನ ನಾವು ನಮ್ಮ ಮನ್ಸಲ್ಲಿ ಇಟ್ಕೊಂಡಿರ್ತೀವಿ. ಈಗ ನಾವು ಒಂದ್ ಕಲ್ಪನೆ ಮಾಡ್ಕೊಳ್ಳೋಣ. ಒಂದು ದೊಡ್ಡ ರೂಮ್ ಇರುತ್ತೆ. ಆ ರೂಮ್ ಅಲ್ಲಿ ಬರೀ ಕಸ ಅಥವಾ ಕೊಳೆತು ನಾರುವಂತ ಕಸ ತುಂಬಿಕೊಂಡಿರುತ್ತೆ. ಆ ರೂಮ್ ಅಲ್ಲಿ ವಾಸನೆ ಬರ್ತಾ ಇರುವಂತಹ ರೂಮ್ ಅಲ್ಲಿ ನಾವು ಆರೋಗ್ಯವಾಗಿ, ಶಾಂತಿಯಾಗಿ, ನೆಮ್ಮದಿಯಾಗಿ, ಸಂತೋಷವಾಗಿ ಇರಕ್ಕಾಗುತ್ತಾ ಆ ರೂಮ್ ಅಲ್ಲಿ? ಖಂಡಿತ ಸಾಧ್ಯ ಇಲ್ಲ ಅಲ್ವಾ? ಅದೇ ರೀತಿ ನಾವು ನಮ್ಮ ಮನ್ಸಲ್ಲಿ ಇಷ್ಟೊಂದು ಕಹಿ ನೆನಪುಗಳನ್ನ ಇಟ್ಕೊಂಡು, ಬೇಡದೇ ಇರುವಂತಹ ವಿಚಾರಗಳನ್ನ ಇಟ್ಕೊಂಡು ನಾವು ಹೇಗೆ ತಾನೇ ಶಾಂತಿಯಿಂದ, ನೆಮ್ಮದಿಯಿಂದ, ಆರೋಗ್ಯವಂತವಾಗಿ ಜೀವನ ಮಾಡಕ್ಕಾಗುತ್ತೆ ಹೇಳಿ? ಹಾಗಾಗಿ ನಮ್ಮ ನೋವುಗಳೆಲ್ಲ ಇರೋದೆಲ್ಲಿ? ಹಳೆ ನೆನ್ಪಲ್ಲಿ ಅನ್ನೋದನ್ನ ನಾವು ತಿಳ್ಕೊಬೇಕು. ನಮ್ಮ ಮನಸ್ಸು ಯಾವಾಗೆಲ್ಲ ಹಳೆ ನೆನ್ಪಿಗೆ ಹೋಗುತ್ತೆ ಅವಾಗೆಲ್ಲ ನಮ್ಗೆ ನೋವಾಗುತ್ತೆ, ಬೇಜಾರಾಗುತ್ತೆ. ಇಷ್ಟೆಲ್ಲಾ ಕಹಿ ನೆನಪುಗಳನ್ನ ತುಂಬಿಕೊಂಡು ನಮ್ಮ ಮನಸ್ಸನ್ನ ನಾವು ಒತ್ತಡಕ್ಕೆ ಒಳಪಡಿಸ್ತಾ ಇರ್ತೀವಿ. ನಮ್ಗೆ ಬಹಳ ಬೇಗ ಕೋಪ ಬಂದ್ಬಿಡುತ್ತೆ, ಬೇಗ ಬೇಜಾರಾಗ್ಬಿಡ್ತೀವಿ ನಾವು. ಇಲ್ಲ ಯಾರ ಏನೋ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ತುಂಬಾ ಸಿಟ್ ಮಾಡ್ಕೊಬಿಡ್ತೀವಿ. ಆ ಸಿಟ್ಟಿಗೆ, ಆ ಕೋಪಕ್ಕೆ, ಬೇಜಾರ್ಗೆಲ್ಲ ಏನ್ ಕಾರಣ ಅಂದ್ರೆ ನಮ್ಮ ಹಳೆ ನೆನಪುಗಳು, ನಮಗೆ ಕಹಿ ನೆನಪುಗಳು ಕಾಡ್ತಾ ಇರುತ್ತಲ್ಲ, ಆ ಕಹಿ ನೆನಪುಗಳೇ ಕಾರಣ. ನಾವು ಪದೇ ಬೇಜಾರಾಗ್ತೀವಿ, ನೋವಾಗ್ತಿದೆ ಅಂದ್ರೆ ನಮ್ ಮನ್ಸು ಇನ್ನು ಹಳೆ ನೆನ್ಪಲ್ಲೇ ಇದೆ, ಹಳೆ ನೆನ್ಪುಗಳನ್ನೆಲ್ಲ ಇನ್ನು ಹಿಡಿದಿಟ್ಕೊಂಡಿದೆ. ನಾವು ಹಳೆ ನೆನ್ಪುಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ, ಅಥವಾ ಅದರಿಂದ ನಾವು ಏನ್ ಆ ನೆನಪಿಂದ ನಾವು ಕೆಟ್ಟ ಘಟನೆಯಿಂದನೋ ಅಥವಾ ಕೆಟ್ಟ ನೆನಪಿಂದ ನಾವ್ ಏನು ಕಲಿಬೇಕಾಗಿರೋ ಪಾಠನ ಕಲ್ತಿಲ್ಲ ಅನ್ಕೊಂಡ್ರೆ, ಅಥವಾ ಅದನ್ನ ರಿಲೀಸ್ ಮಾಡಿಲ್ಲ ಅಂತ ಹೇಳಿದ್ರೆ, ನಾವು ಸಂತೋಷವಾಗಿ, ನೆಮ್ಮದಿಯಾಗಿ ಜೀವನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಹಾಗಾಗಿ ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಬೇಗ ನಾವು ಆ ಹಳೆ ನೆನಪಿಂದ ಹೊರಗ್ ಬರ್ಬೇಕು, ಅದನ್ನ ನಾವು ರಿಲೀಸ್ ಮಾಡ್ಬೇಕು. ರಿಲೀಸ್ ಮಾಡಿಲ್ಲ ಅಂದ್ರೆ ನಾವ್ ಯಾವಾಗೂ ಬೇಜಾರಲ್ಲೇ ಇರ್ಬೇಕಾಗುತ್ತೆ. ನಾವು ಮತ್ತೆ ಮತ್ತೆ ಭೂತಕಾಲಕ್ಕೆ ಹೋಗಿ ಜೀವಿಸ್ತಾ ಇರ್ತೀವಿ. ನಾವ್ ಅದನ್ನ ರಿಲೀಸ್ ಮಾಡ್ಕೋಬೇಕು. ಮತ್ತೆ ನಮ್ಮ ಮನ್ಸು ಇನ್ನೊಂದು ಸ್ಟೇಜ್ಗೆ ಹೋಗುತ್ತೆ. ಅದು ಯಾವ್ದು ಅಂದ್ರೆ ಭವಿಷ್ಯತ್ ಕಾಲ, ಅಂದ್ರೆ ಫ್ಯೂಚರ್ ಹೋಗ್ತಾ ಇರುತ್ತೆ. ಒಂದು ಭೂತಕಾಲಕ್ಕೆ ಹೋಗುತ್ತೆ, ಇಲ್ಲಾಂದ್ರೆ ಫ್ಯೂಚರ್ ಹೋಗುತ್ತೆ. ಫ್ಯೂಚರ್ ನನ್ಗೆ ಕೆಟ್ಟದ್ದಾಗೋಗುತ್ತೆ. ಫ್ಯೂಚರ್ ಹೋದಾಗ ಏನಾಗುತ್ತೆ, ನಮ್ಗೆ ಇನ್ನು ಆಗಿಲ್ದೇ ಇರೋ ವಿಷಯದ ಬಗ್ಗೆ ನನ್ಗೇನಾದ್ರೂ ಕೆಟ್ಟದ್ದಾಗೋಗುತ್ತೆ, ನನ್ಗೆ ಯಾರಾದ್ರೂ ಮೋಸ ಮಾಡ್ಬಿಡ್ತಾರೆ, ಹೀಗೆ ಮುಂದೆ ಏನೇನೋ ಮುಂದೆ ಆಗ್ಬೇಕಾಗಿರೋದ್ನ ಈಗ್ಲೇ ನಾವೇ ಅದನ್ನ ನೆಗೆಟಿವ್ ಆಗಿ ತಗೊಂಡು ಅದನ್ನ ನನ್ನ ಆರೋಗ್ಯ ಹಾಳಾಗ್ಬೋದೇನೋ, ಅಥವಾ ನನ್ನ ಪ್ರೀತಿ ಪಾತ್ರರಿಗೆ ಏನಾದ್ರೂ ಹುಷಾರ್ ತಪ್ಬೋದೇನೋ, ಅಥವಾ ನನ್ ಗಂಡನ್ಗೆ ಏನಾದ್ರೂ ತೊಂದರೆ ಆಗ್ಬೋದೇನೋ, ಇಲ್ಲ ನನ್ ಮಕ್ಳಿಗೆ ಏನಾದ್ರೂ ತೊಂದರೆ ಆಗ್ಬೋದೇನೋ, ಅಥವಾ ಇನ್ನೇನಾದ್ರೂ ನನ್ನ ವ್ಯವಹಾರದಲ್ಲಿ ಏನಾದ್ರೂ ತೊಂದರೆ ಆಗುತ್ತೇನೋ, ನನ್ನ ವ್ಯಾಪಾರದಲ್ಲಿ ಏನಾದ್ರೂ ತೊಂದರೆ ಆಗುತ್ತೇನೋ, ನಾನೇನಾದ್ರೂ ಸೋತ್ ಬಿಟ್ರೆ, ಆತರ ಬೇಡದಿರೋ ಕಲ್ಪನೆನ ಮಾಡ್ಕೊಂಡು ನಾವು ಭಯ ಪಡ್ತಾ ಇರ್ತೀವಿ. ಅಥವಾ ನನ್ನ ಸಂಬಂಧಿಕರು ಇರ್ತಾರೆ, ಸಂಬಂಧಿಕರು ನನ್ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತಾರೆ, ಅವ್ರಿಗೆ ನನ್ ಮೇಲೆ ಅಸೂಯೆ, ಏನೇನು ಸುಮ್ನೆ ಹೀಗೆ ಕಲ್ಪನೆ ಮಾಡ್ಕೊಂಡು ನಮಗ್ ನಾವೇ ಕಲ್ಪನೆ ಮಾಡ್ಕೊಂಡು ಆ ಸಂಬಂಧಗಳನ್ನ ದೂರ ಮಾಡ್ಕೋತೀವಿ. ಆ ಘಟನೆ ಅದ್ರ ಬಗ್ಗೆ ಕಲ್ಪನೆ ಮಾಡ್ಕೋತಾ ನಮ್ಮ ಪ್ರೆಸೆಂಟ್ ಮೂಮೆಂಟ್ ನ ನಾವು ಆನಂದವಾಗಿರೋಕೆ ಆಗದೇ ಇಲ್ಲ. ಯಾವಾಗೆಲ್ಲ ನಮ್ಮ ಮನ್ಸು ಹಳೆ ನೆನಪಿಗೆ ಹೋಗುತ್ತೆ, ಅವಾಗ ನೋವು ಆಗುತ್ತೆ, ಬೇಜಾರಾಗುತ್ತೆ. ಯಾವಾಗೆಲ್ಲ ನಮ್ಮ ಮನ್ಸು ಮುಂದೆ ಇನ್ನು ಆಗದೆ ಇರೋ ವಿಷಯ ನಮ್ಗೆ ಭಯ ಆಗುತ್ತೆ, ನಡೀತಾ ಇದೆಯೇನೋ ಅನ್ನೋ ಅಷ್ಟು ಭಯ ಆಗುತ್ತೆ ನಮ್ಗೆ. ನಾವು ಕಲ್ಪನೆ ಮಾಡ್ಕೊಂಡಾಗ ನಾವು ಈಗ್ಲೇ ಮುಂದೆ ಏನೋ ಹುಷಾರ್ ತಪ್ತೀವಿ ಅನ್ಕೊಂಡು ಇವಾಗ ನಾವು ಭಯ ಪಡ್ಕೋತಾ ಇದ್ರೆ ಆದಾಗ ಎಷ್ಟು ಭಯ ಆಗುತ್ತಲ್ವಾ, ಅದಕ್ಕಿಂತ 10 ಪಟ್ಟು ಜಾಸ್ತಿ ನಮ್ಗೆ ಕಲ್ಪನೆ ಮಾಡ್ಕೊಂಡಾಗ ಆ ಭಯ ಹೆಚ್ಚಾಗುತ್ತೆ. ಯಾವಾಗ ನಾವು ಈ ಭಯ ಅನ್ನೋ ಆಲೋಚನೆಗೆ ನಾವು ಕಲ್ಪನೆಯನ್ನ ಸೇರಿಸ್ತೀವಿ, ಕಲ್ಪನೆಯನ್ನ ಮಿಶ್ರಣ ಮಾಡ್ತೀವಿ, ಆಗ ನಮ್ಗೆ ಭಯ ಅನ್ನೋದು ತುಂಬಾ ಹೆಚ್ಚಾಗುತ್ತೆ. ಕೆಲವರಿಗೆ ಕಲ್ಪನೆ ಮಾಡ್ಕೊಳ್ಳೋದಂದ್ರೆ ಎಷ್ಟು ಸುಲಭ ಅಂತಂದ್ರೆ, ನಾವು ಏನೋ ಒಂದ್ ನೆನ್ಸ್ಕೊಂಡ್ರೆ ಸಾಕು, ಅದಾಗ್ಲೇ ನಮಗ್ ಹಾಗೆ ಸಿಕ್ಬಿಟ್ಟಿರೋ ಹಾಗೆ, ಇಲ್ಲ ನಾವ್ ಹಾಗೆ ಅನುಭವಿಸ್ತಿರೋ ಹಾಗೇನೆ ನಮ್ಗೆ ಕಲ್ಪನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾವ್ ಹೆಣ್ಮಕ್ಳೇ ತಗೊಳ್ಳೋಣ, ಯಾವ್ದಾದ್ರು ಒಂದ್ ಸೀರೆ ನೆನ್ಪ್ ಮಾಡ್ಕೊಂಡ್ರೆ ನಮ್ಗೆ ನಾವೇ ಅದನ್ನ ಉಟ್ಕೊಂಡಿದೀವಿ, ನಾವ್ ಅದ್ ಉಟ್ಕೊಂಡ್ ಫೀಲ್ ಮಾಡ್ತಿದೀವಿ, ನಮ್ಗೆ ಆಲ್ರೆಡಿ ಅದನ್ನ ನಾವು ಫುಲ್ ಡ್ರೆಸ್ ಅಪ್ ಆಗ್ಬಿಟ್ಟಿರೋ ತರನೇ ನಾವು ಫೀಲ್ ಮಾಡ್ಕೊತಾ ಇರ್ತೀವಿ. ಇಲ್ಲಾಂದ್ರೆ ಯಾವ್ದಾದ್ರು ಪ್ಲೇಸ್ ಹೋಗ್ಬೇಕು ಅಂತ ಅನ್ಕೋತೀವಿ, ಆ ಪ್ಲೇಸ್ ಹೋದಾಗ ನಮ್ ಫ್ಯಾಮಿಲಿ ಜೊತೆ ಎಲ್ಲ ಹೋದಾಗ ಹೇಗೆ ನಾವು ಅಲ್ಲಿ ಎಂಜಾಯ್ ಮಾಡ್ತೀವಲ್ಲ, ಅದೇ ರೀತಿ ನಾವು ಅದನ್ನ ಕಲ್ಪನೆ ಮಾಡ್ಕೊಂಡಾಗ ಕೂಡ ನಾವು ಅಲ್ಲೇ ಪ್ಲೇಸ್ಗೆ ಹೋಗಿದೀವೇನೋ ಅನ್ನೋ ಅಷ್ಟು ಸ್ಥಿತಿಲಿ ನಾವು ಆ ಟೈಮಲ್ಲಿ ಇರ್ತೀವಿ. ಅಥವಾ ಇನ್ನು ಭಯ ಪಡಿಸೋ ವಿಷಯ ಆದ್ರೆ, ನಾವು ನಂಗೇನಾದ್ರೂ ಕಾಯಿಲೆ ಬಂದ್ಬಿಟ್ರಿ, ಯಾರಾದ್ರೂ ಏನಾದ್ರು ಹೇಳಿದ್ರೆ ಸರಿ, ಆ ಕಾಯಿಲೆ ನನಗ್ ಹುಷಾರಿಲ್ಲ ಅಂತ ಬೇರೆಯವ್ರು ಹೇಳಿದ್ರೆ ಹೌದಾ ಅನ್ಬಿಟ್ಟು ನಾವೇನ್ ಮಾಡ್ತೀವಿ, ಓ ಹೌದು ಅನ್ಬಿಟ್ಟು ನಾವ್ ಕಲ್ಪನೆಗೆ ಹೋಗಿ ನಮ್ಗೆ ಹುಷಾರಿಲ್ವೇನೋ ಅನ್ನೋ ತರ ನಾವಾಗ್ಲೇ ಡಾಕ್ಟರ್ ಹತ್ರ ಹೋಗಿ ತೋರ್ಸೋ ತರ, ಹಾಸ್ಪಿಟಲ್ ಹೋಗಿ ಡಾಕ್ಟರ್ ಹತ್ರ ತೋರ್ಸೋ ತರನೇ ನಾವು ಕಲ್ಪನೆ ಮಾಡ್ಕೊಬಿಟ್ಟಿರ್ತೀವಿ. ಅವಾಗ ಏನನ್ಸುತ್ತೆ, ಅಬ್ಬಾ ಎಷ್ಟು ಭಯ ಆಗುತ್ತಲ್ವಪ್ಪ ಅಂತ ಅನ್ಸ್ತಾ ಇರುತ್ತೆ. ಅದೇ ಇನ್ನೊಂದ್ ಸ್ಟೇಜ್ ಇರುತ್ತೆ, ನಮ್ಮ ಮನಸ್ಸು ವರ್ತಮಾನದಲ್ಲಿರುತ್ತೆ. ಅಂದ್ರೆ ಇಲ್ಲಿ ಈ ಕ್ಷಣದಲ್ಲಿ, ಈ ಮೊಮೆಂಟ್ ಅಲ್ಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಇದನ್ನ ಬಿಟ್ಟು, ಈ ಕ್ಷಣ ಬಿಟ್ಟು ಹಿಂದೆ ಹೋಗೋದಾಗ್ಲಿ, ಮುಂದೆ 5 ಮಿನಿಟ್ಸ್ ಹಿಂದೆ ಮುಂದೆನೂ ಕೂಡ ಹೋಗಲ್ಲ. ಆ ಸ್ಟೇಜ್ ಅಲ್ಲೂ ಕೂಡ ನಾವು ಇರ್ತೀವಿ. ಅಂದ್ರೆ ಈ ಕ್ಷಣದ ಹಳೆ ನೆನಪನ್ನು ಬಿಟ್ಟು, ಇಲ್ಲ ಮುಂದೆ ಆಗೋ ಆತಂಕಕಾರಿ ಘಟನೆಗಳನ್ನ ಅಥವಾ ಇನ್ ಬೇರೆ ಬೇಡದಿರೋ ಘಟನೆಗಳನ್ನ ನೆನ್ಸ್ಕೊಳ್ಳೋದಾಗ್ಲಿ ಏನು ಮಾಡಲ್ಲ. ಈ ಕ್ಷಣದಲ್ಲಿ ಕೇವಲ ಈ ಕ್ಷಣನ ಮಾತ್ರ ಅನುಭವಿಸ್ತಾ ಇರ್ತೀವಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಚಿಕ್ಕ ಮಕ್ಳು ಎಲ್ಲ ಆಧ್ಯಾತ್ಮನು ಕೂಡ ನಾವು ಏನೋ ಚಿಕ್ಕ ಮಕ್ಳನ್ನ ನೋಡಿದ್ರೆ ಕಲಿಬಹುದು ಅಲ್ವಾ. ಅವರು ಎಷ್ಟು ಸಾಧ್ಯನೋ ಅಷ್ಟು ಅವರು ವರ್ತಮಾನದಲ್ಲೇ ಜೀವಿಸ್ತಾ ಇರ್ತಾರೆ. ಇಲ್ಲಿ ಈ ಕ್ಷಣದಲ್ಲೇ ಅವರು
ಜೀವಿಸ್ತಾ ಇರ್ತಾರೆ. ಅವ್ರಿಗೆ ಮುಂದೆ ಇದ್ರ ಬಗ್ಗೆ ಯೋಚನೆ ಇರಲ್ಲ, ಹಿಂದೆ ಇದ್ರ ಬಗ್ಗೆ ಯೋಚನೆ ಇರಲ್ಲ. ಅವ್ರು ಯಾವಾಗೂ ಕೂಡ ಈ ಕ್ಷಣದಲ್ಲಿ ಅವ್ರು ಆಟ ಆಡ್ಕೊಂಡು, ಅವ್ರು ಏನ್ ಮಾಡ್ಬೇಕು ಆಟ ಆಡ್ಕೊಂಡು ಎಲ್ಲಾ ಖುಷಿಯಾಗಿ ಈ ಕ್ಷಣದಲ್ಲಿ ಇರ್ತಾರೆ. ಅವ್ರ ಅಪ್ಪ ಅಮ್ಮ ಏನಾದ್ರು ಹೊರಗ್ ಹೋಗ್ತಾ ಇರ್ತಾರೆ, ಮಕ್ಳು ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇರ್ತಾರೆ. ಹೊರಗ್ ಹೋಗ್ಬೇಕಾದ್ರೆ ಇವ್ರನ್ನ ಬಿಟ್ಟು ಹೋಗ್ಬೇಕು ಅಂದ್ಬಿಟ್ಟು ಬಿಟ್ಟು ಹೋಗ್ತಾರೆ. ಅವಾಗ ಮಕ್ಳು ಏನ್ ಮಾಡ್ತಿರ್ತಾರೆ, ಅಳ್ತಾ ಇರ್ತಾರೆ. ಆಗ ಅಜ್ಜಿನೋ ತಾತನೋ ಇನ್ಯಾರೋ ಮನೇಲಿ ಯಾರಾದ್ರೂ ಇರ್ತಾರಲ್ಲ, ಅವ್ರು ಒಂದು ಚಾಕ್ಲೇಟ್ ಕೊಟ್ಬಿಟ್ರೆ ಮಕ್ಳು ಅಪ್ಪ ಅಮ್ಮನು ಮರ್ತ್ಬಿಟ್ಟು ಅಳುದನ್ನು ಮರ್ತ್ಬಿಟ್ಟು ಆ ಚಾಕ್ಲೇಟ್ ಗಿಂತ ಎಷ್ಟು ಖುಷಿಯಾಗಿ ಇರ್ತಾರೆ. ಅಥವಾ ಅವ್ರಿಗೆ ಏನಾದ್ರು ನಾವೇನಾದ್ರೂ ಊಟ ಮಾಡಿಲ್ಲ ಅಂತನೋ ಇನ್ನೇನೋ ಹಠ ಮಾಡ್ದು ಅಂತನೋ ಹೊಡೆದ್ರೆ ಮಕ್ಳು ಸ್ವಲ್ಪ ಹೊತ್ತಿಗೆ ರಚ್ಚೆ ಹಿಡ್ದು ಹತ್ತು ಇನ್ ಸ್ವಲ್ಪ ಹೊತ್ತಿಗೆ ಅವ್ರ ಏನಿದೆ ಇಷ್ಟೊಂದು ಹತ್ತಿದ ಮಗು ಇದೇನಾ ಅನ್ನೋ ಅಷ್ಟು ಸಮಾಧಾನವಾಗಿ ಮತ್ತೆ ಆ ಮಗು ತಂದೆ ತಾಯಿ ಜೊತೆ ಆಗಿರ್ಬೋದು, ಅಕ್ಕ ತಂಗಿ ಜೊತೆ ಯಾರ್ ಜೊತೆ ಆಗಿರ್ಬೋದು, ಮತ್ತೆ ಅದು ಮಕ್ಳು ಒಂದಾಗ್ಬಿಡ್ತಾರೆ. ಅವ್ರ ಜೊತೆನೆ ಖುಷಿಯಾಗಿ ಆಟ ಆಡ್ಕೋತಾರೆ. ಅದೇ ನಮ್ಗೆ ಯಾರಾದ್ರೂ ಒಂದು ಬೈದ್ ಬಿಟ್ರೆ, ನಮ್ಗೆ ಯಾರಾದ್ರೂ ಒಂದು ಬೈದ್ರೋ ಅಥವಾ ಹೊಡೆದ್ರೋ ಏನ್ ಮಾಡ್ತೀವಿ ನಾವು, ಅದನ್ನೇ ಇಟ್ಕೊಂಡಿರ್ತೀವಿ. ಇವ್ರು ಬೈದ್ರು ನನ್ಗೆ, ಇವ್ರ ನಾನ್ ಮತ್ತೆ ರಿವೆಂಜ್ ತಗೋಬೇಕು ಇವ್ರ ಮೇಲೆ, ನಾನು ಇವ್ರ ಮಾತ್ರ ಸುಮ್ನೆ ಬಿಡ್ಬಾರ್ದು ಅಂತ ಅನ್ಕೋತೀವಿ. ಒಂದ್ಸತಿ ಅವ್ರೇನಾದ್ರು ಬೈದ್ರೆ ನಾವ್ ಅದನ್ನ ಎಷ್ಟು ದಿವಸದವರೆಗೂ ನಮ್ ತಲೆಲಿ ಇಟ್ಕೊಂಡಿರ್ತೀವಿ ಅಂದ್ರೆ, ಒಂದ್ ದೊಡ್ಡ ಭಾರನ ಒಂದ್ ಮೂಟೆನೇ ಇಟ್ಕೊಂಡಿರ್ತೀವಿ ಅನ್ನೋಷ್ಟು ಯಾವಾಗೂ ಇಟ್ಕೊಂಡ್ ಸುತ್ತಾ ಇರ್ತೀವಿ. ಅವ್ರ್ ನೋಡ್ದಾಗೆಲ್ಲ ಓ ಇವ್ರು ನನಗ್ ಬೈದ, ಇವ್ರು ನನಗ್ ಬೈದ್ರು, ಸರಿಯಾಗಿ ಮಾಡ್ಬೇಕು ಅಂತ ನಾವ್ ಅನ್ಕೋತಾನೆ ಇರ್ತೀವಲ್ವಾ ಯಾವಾಗೂ. ಆದ್ರೆ ಅದೇ ನೋಡಿ ಮಕ್ಳಿಗೂ ನಮಗೂ ಇರೋ ವ್ಯತ್ಯಾಸ. ಮಕ್ಳು ಬೇಗ ಮರ್ತ್ಬಿಟ್ಟು ಈ ಕ್ಷಣದಲ್ಲಿ ಆರಾಮಾಗಿ ವರ್ತಮಾನದಲ್ಲಿ ಇರ್ತಾರೆ. ನಾವು ಅದನ್ನೇ ನೆನ್ಪು ಮಾಡ್ಕೊಂಡು ಅದನ್ನೇ ಹೊತ್ಕೊಂಡು ತಿರುಗ್ತಾ ಇರ್ತೀವಿ. ನಾವು ಯಾವಾಗ ವರ್ತಮಾನದಲ್ಲಿ ಇರ್ತೀವಿ ಅಂತ ಅಂದ್ರೆ, ನಮ್ಗೆ ಯಾವ್ದಾದ್ರು ನಮ್ಮ ಫೇವ್ರೇಟ್ ಯಾವ್ದಾದ್ರು ಡಿಶಸ್, ಏನಾದ್ರೂ ಒಂದ್ ಸ್ವೀಟ್ ಸಿಗುತ್ತೆ ಅಂತ, ಜಿಲೇಬಿ ನಮ್ಗೆ ಏನ್ ಫೇವ್ರೇಟ್ ಆಗಿರುತ್ತೆ ಅದು, ಆ ಸ್ವೀಟ್ ತಿನ್ಬೇಕಾದ್ರೆ ನಾವ್ ಏನ್ ಮಾಡ್ತಿರ್ತೀವಿ, ತುಂಬಾ ಖುಷಿಯಾಗಿರ್ತೀವಿ. ಸ್ವೀಟ್ನೇ ತಿಂತ ಆರಾಮಾಗಿ ಎಂಜಾಯ್ ಮಾಡ್ತಿರ್ತೀವಲ್ವಾ. ವಾವ್ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿ ಆಗಿದೆ ಅಂತ ಫೀಲ್ ಮಾಡ್ಕೊಂಡು ತಿಂತಾ ಇರ್ತೀವಿ. ಅದೇ ಇನ್ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಗೆ ತುಂಬಾ ಇಷ್ಟ ಆದವರು ಯಾರಾದ್ರೂ ಬರ್ತಾರೆ ಅನ್ಕೊಳ್ಳೋಣ, ಅವ್ರ ಜೊತೆ ನಾವು ಮಾತಾಡ್ತಾ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅವ್ರ ಜೊತೆನೂ ಸಂತೋಷವಾಗಿ ಕಾಲ ಕಳೆದ್ಬಿಟ್ಟು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಥವಾ ಒಂದ್ ಒಳ್ಳೆ ಮ್ಯೂಸಿಕ್ ಕೇಳ್ತಾ ಇದ್ರೆ ನಾವು ಅದಲ್ಲೇ ಕಳ್ದೋಗಿರ್ತೀವಿ. ಇಲ್ಲ ಯಾವ್ದಾದ್ರು ಸ್ಪೋರ್ಟ್ಸ್ ನೋಡ್ಬೇಕಾದ್ರೆ, ನಾವೇ ಆಟ ಆಡ್ಬೇಕಾದ್ರೆ, ಅಥವಾ ನಾವು ಹೆಣ್ಮಕ್ಳು ಸೀರಿಯಲ್ ನೋಡ್ಬೇಕಾದ್ರೆ, ಸೀರಿಯಲ್ ಅಂತೂ 6 ಗಂಟೆಗೆ ಸ್ಟಾರ್ಟ್ ಆಯ್ತು ಟಿವಿ ಅಂದ್ರೆ 10 ಗಂಟೆವರೆಗೂ ಆನ್ ಇರುತ್ತಲ್ವಾ. 6 ಗಂಟೆಯಿಂದ 10 ಗಂಟೆವರೆಗೂ ಹೋಗೋದೇ ಗೊತ್ತಾಗಲ್ಲ. ಅದೇ 3 ಅವರ್ಸ್ ಧ್ಯಾನ ಮಾಡ್ಬೇಕು ಅಂದ್ರೆ ಯಾವಾಗಾಗುತ್ತೆ ಟೈಮ್ ಅಂತ ಕಾಯ್ತಾ ಇರ್ತೀವಲ್ವಾ. ಅದನ್ನ ಎಂಜಾಯ್ ಮಾಡ್ಕೊಂಡು ಟಿವಿ ನೋಡ್ತಾ ಇರ್ತೀವಿ. ಆಗ 6 ಗಂಟೆ ಆಗಿದೆ 10 ಗಂಟೆ ಆಗಿರೋದು ಗೊತ್ತೇ ಆಗಲ್ಲ. ಆವಾಗ ನಾವು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀವಿ. ಯಾಕೆಂದ್ರೆ ನಾವು ಅವಾಗ ಈಗ ಆ ಕ್ಷಣದಲ್ಲಿ ಜೀವಿಸ್ತಾ ಇರ್ತೀವಿ. ಈಗ ಮೂವಿ ನೋಡೋದಿದ್ರು ಹಾಗೆ ಅಲ್ವಾ, ಮೂವಿ ನೋಡ್ತಾ 3 ಅವರ್ಸ್ ಹೋಗೋದೇ ಗೊತ್ತಾಗಲ್ಲ. ಆಗ ನಾವು ಬಹಳ ಆನಂದವಾಗಿರ್ತೀವಿ. ಅವಾಗ ನಾವು ಈ ಕ್ಷಣದಲ್ಲಿ ಜೀವನ ಮಾಡ್ತಾ ಇರ್ತೀವಿ. ನಾವಿಲ್ಲಿ ಒಂದು ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತ ಅಂದ್ರೆ, ನಾವು ಸ್ವೀಟ್ ತಿಂದಾಗ ಅಥವಾ ಸೀರಿಯಲ್ ನೋಡಿದಾಗ್ಲೋ ಇಲ್ಲ ನಮ್ ಫ್ರೆಂಡ್ಸ್ ಜೊತೆ ನಮ್ಮ ಪ್ರೀತಿ ಪಾತ್ರದ ಜೊತೆ ಮಾತಾಡ್ಬೇಕಾದ್ರೆ, ಅಥವಾ ಮ್ಯೂಸಿಕ್ ಕೇಳ್ಬೇಕಿದ್ರೆ, ಅಥವಾ ಏನಾದ್ರೂ ಆಟ ಆಡ್ಬೇಕಿದ್ರೆ ಯಾಕೆ ನಾವು ಖುಷಿಯಾಗಿರ್ತೀವಿ? ಯಾಕೆ ಅಂತಂದ್ರೆ ಅದು ಕೂಡ ಆ ನಾವು ಆಟ ಆಡ್ಬೇಕಾದ್ರೆ, ಮ್ಯೂಸಿಕ್ ಕೇಳ್ಬೇಕಾದ್ರೆ ಎಲ್ಲ ನಾವು ಖುಷಿಯಾಗಿರ್ತೀವಿ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಾವು ಆ ಕ್ಷಣದಲ್ಲಿ ಇರ್ತೀವಿ. ನಾವು ಬರೀ ಮ್ಯೂಸಿಕ್ ಕೇಳಿದ್ರೆ, ಬರೀ ಆಟ ಆಡಿದ್ರೆ, ಸ್ವೀಟ್ ತಿಂದ್ರೆ ಮಾತ್ರ ಖುಷಿ ಸಿಗುತ್ತೆ, ಅಥವಾ ಸೀರಿಯಲ್ ನೋಡ್ತಿದ್ರೆ ಖುಷಿಯಪ್ಪ ನನಗಂತೂ, ಅಥವಾ ಮೂವಿ ನೋಡ್ತಿದ್ರೆ ಖುಷಿ, ಆಟ ಆಡಿದ್ರೆ ಖುಷಿ ಅಂತ ಅನ್ಕೋತೀವಿ. ಆದ್ರೆ ಅದಲ್ಲ. ಅದು ಕೂಡ ಹೌದು, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ನಾವು ಅದರಿಂದ ಖುಷಿ ಸಿಗುತ್ತೆ ಅನ್ನೋದು ಹೌದು. ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ, ನಾವು ಆ ಕ್ಷಣದಲ್ಲಿ ಇರ್ತೀವಿ. ಅಂದ್ರೆ ವರ್ತಮಾನದಲ್ಲಿ ನಾವು ಅವಾಗ ಜೀವಿಸ್ತಾ ಇರ್ತೀವಿ. ಅಂದ್ರೆ ನಮ್ಮ ಫುಲ್ ಮೈಂಡ್ ಮತ್ತೆ ಬಾಡಿ ಎರಡು ಒಂದಾಗಿ ಇರುತ್ತೆ. ವರ್ತಮಾನದಲ್ಲಿ ಇದ್ದಾಗ ನಾವು ಏನಾಗಿ ಆನಂದದಿಂದ ಜೀವಿಸ್ತಾ ಇರ್ತೀವಿ. ಸೊ
ನಾವ್ ಯಾವಾಗೂ ವರ್ತಮಾನದಲ್ಲಿ ಇರೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಹಾಗೆ ನೋಡಿದ್ರೆ ಎಲ್ಲಾ ಧರ್ಮದ ಆಧ್ಯಾತ್ಮಿಕ ಅಭ್ಯಾಸ ಮಾಡ್ಬೇಕಾಗುತ್ತೆ. ಹಾಗ್ ಮಾಡಿದ್ರೆ ಎಲ್ಲಾ ಧರ್ಮದ ಆಧ್ಯಾತ್ಮಿಕ ಕ್ರಿಯೆಗಳು ಪದ್ಧತಿಗಳ ಮೂಲ ಏನು ಅಂತಂದ್ರೆ, ಎಲ್ಲಾ ಆಧ್ಯಾತ್ಮಿಕರು ಏನಂತ ಹೇಳ್ತಾರೆ ಅಂದ್ರೆ ವರ್ತಮಾನದಲ್ಲಿ ಇರ್ಬೇಕು ಅಂತ ಹೇಳ್ಕೊಡ್ತಾರೆ. ಯಾರೇ ಈಗ ಧ್ಯಾನ ಹೇಳ್ಕೊಡೋ ಟೀಚರ್ ಆಗಿರ್ಬೋದು, ಇಲ್ಲ ಇನ್ನೇನು ಯೋಗ ಟೀಚರ್ಸ್ ಆಗಿರ್ಬೋದು, ಯಾರೇ ಆಗಿರ್ಲಿ, ಯಾವ್ದೇ ಆಧ್ಯಾತ್ಮಿಕ ಗುರುಗಳಾಗಿರ್ಬೋದು, ಅವರೆಲ್ಲ ಏನೇ ಹೇಳ್ಕೊಡೋದು ಅಂದ್ರೆ ವರ್ತಮಾನದಲ್ಲಿ ಹೇಗೆ ಜೀವನ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಈ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ಈ ಜಪ ತಪ ಮಾಡಿ ನಿಮ್ಗೆ ಒಳ್ಳೇದಾಗುತ್ತೆ, ಈ ಮಂತ್ರ ಹೇಳಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ವಾ. ಆಗ ನಾವು ಏನ್ ಮಾಡ್ತೀವಿ, ಆ ಮಂತ್ರ ಹೇಳ್ತಾ ಅಥವಾ ಜಪ ಮಾಡ್ತಾ ಅವಾಗ ನಾವು ಪೂಜೆ ಮಾಡ್ತಾ ಏನ್ ಮಾಡ್ತೀವಿ, ನಾವು ಹಳೆ ನೆನ್ಪುಗಳನ್ನೆಲ್ಲ ಮರ್ತು ಬಿಡ್ತೀವಿ. ಎಲ್ಲ ಮರ್ತು ನಮ್ಮ ಹಳೆ ನೆನ್ಪುನೆಲ್ಲ ಮರ್ತು ಆ ಕ್ಷಣದಲ್ಲಿ ನಾವು ಜಪ ಮಾಡ್ತಿರುವಂತಹ ಅಥವಾ ನಾವು ಪೂಜೆ ಮಾಡ್ತಿರುವಂತಹ ಪ್ರಕ್ರಿಯೆಗಳಲ್ಲಿ ನಾವು ಭಾಗಿಯಾಗಿರ್ತೀವಿ. ನಮ್ಮ ಕಷ್ಟಗಳನ್ನ ಮರ್ತಿರ್ತೀವಿ, ನಮ್ಮನ್ನೇ ನಾವು ನಮ್ ಕಷ್ಟಗಳನ್ನ ಮರ್ತ ನಮ್ಮನ್ನೇ ನಾವೇ ಮರ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ಅಡ್ಗೆ ಮಾಡ್ಬೇಕಾದ್ರೆ ನಾವು ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಅಡ್ಗೆ ಮಾಡ್ತೀವಿ ಅಲ್ವಾ. ಹಾಡ್ಬೇಕಾದ್ರೆ ಮೈ ಮರ್ತು ಹಾಡ್ ಹೇಳ್ತಾ ಇರ್ತೀವಿ. ಪೇಂಟ್ ಮಾಡ್ಬೇಕಾದ್ರೂ ಕೂಡ ಸಹ ಪೇಂಟ್ ಮಾಡ್ತಾ ಇರ್ತೀವಿ. ನಮ್ ಗಾರ್ಡನಿಂಗ್ ನೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಅಥವಾ ಗಾರ್ಡನಿಂಗ್ ಮಾಡ್ಕೋಬೇಕಾದ್ರೂ ಕೂಡ ನಾವು ಯಾವಾಗೂ ಕೂಡ ನಮ್ಮ ಹಳೆ ಕಹಿ ನೆನಪುಗಳನ್ನೆಲ್ಲ ಮರ್ತು ಬಿಟ್ಟು ನಾವು ಆ ಕ್ಷಣದಲ್ಲಿ ಜೀವಿಸ್ತಿರ್ತೀವಿ. ಅವಾಗ ಏನ್ ಮಾಡ್ಬೇಕು ಅಷ್ಟೇ ಮಾತ್ರ ನಾವು ಕೆಲಸ ಮಾಡ್ತಿರ್ತೀವಿ. ಅವಾಗ ಆ ಕ್ಷಣದಲ್ಲೇ ಇದ್ದಾಗ ನಾವು ಆನಂದವಾಗಿರ್ತೀವಿ. ಸೊ ಮಾಸ್ಟರ್ಸ್, ನಾವ್ ಇವತ್ತಿಂದ ನಾವೊಂದು ತೀರ್ಮಾನಕ್ಕೆ ಬರ್ಬೇಕಾಗುತ್ತೆ. ಏನಪ್ಪ ತೀರ್ಮಾನ ಅಂತಂದ್ರೆ, ನಾವು ಈ ಕ್ಷಣದಿಂದ ಯಾವಾಗೂ ನಾನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಕ್ಷಣದಿಂದ ನಾನು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ವರ್ತಮಾನದಲ್ಲಿ ಇರೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ಬೇಕಾಗತ್ತೆ. ಸೊ ನಾವು ಪ್ರೆಸೆಂಟ್ ಅಲ್ಲಿ ಇದ್ದಾಗ ಅದೃಷ್ಟಕ್ಕಷ್ಟೇ ತಾನಾಗೆ ಸಹಜವಾಗಿ ಖುಷಿ ನಮ್ಮಲ್ಲೇ ಹುಟ್ಟುತ್ತೆ. ಅದಕ್ಕೆ ನಾವೇನೂ ಕೂಡ ಪ್ರಯತ್ನ ಮಾಡ್ಬೇಕಾಗಿಲ್ಲ, ನಾವೇನೂ ಕೂಡ ಕೆಲಸ ಮಾಡ್ಬೇಕಾಗಿಲ್ಲ. ನಮ್ಮ ಪಾಡಿಗೆ ನಾವು ಪ್ರೆಸೆಂಟ್ ಅಲ್ಲಿ ಇದ್ರೆ ಸಾಕು. ವರ್ತಮಾನದಲ್ಲಿ ಇದ್ರೆ ನಾವು ಆನಂದದಿಂದ ಜೀವಿಸ್ಬೋದು. ಹಾಗಾದ್ರೆ ವರ್ತಮಾನದಲ್ಲಿ ಇರೋದಿಕ್ಕೆ ಯಾವೆಲ್ಲ ಅಂಶಗಳು ಸಹಾಯ ಆಗುತ್ತೆ? ಒಂದಷ್ಟು ಪಾಯಿಂಟ್ಸ್ ಇದೆ, ನೋಡೋಣ ಮಾಸ್ಟರ್ಸ್. ನಾವು ಮಾಡೋ ಕೆಲಸ ಕಾರ್ಯಗಳನ್ನ ಬಹಳ ಪ್ರೀತಿಯಿಂದ ಆಸಕ್ತಿಯಿಂದ ಮಾಡೋ ಪ್ರಯತ್ನ ಪಡ್ಬೇಕು. ಏನೋ ಮಾಡ್ಬೇಕಲ್ಲ ಅಂತ ನಮ್ಮ ಆಲೋಚನೆನ ಎಲ್ಲೋ ಇಟ್ಕೊಂಡು ಮಾಡ್ಬೇಕಲ್ಲ ಅಂತ ಮಾಡ್ಬಾರ್ದು. ನಾವು ಪ್ರೀತಿಯಿಂದ ಆಸಕ್ತಿಯಿಂದ ಮಾಡಿದ್ರೆ ನಮ್ಮ ಇಂದ್ರಿಯಗಳನ್ನೆಲ್ಲ ಆ ಕೆಲಸದಲ್ಲಿ ನಾವು ಏನ್ ಮಾಡ್ತಿರ್ತೀವಿ ಆ ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ನಾವು ಆ ಕ್ಷಣದಲ್ಲಿ ಇರಕ್ಕೆ ಸಾಧ್ಯ ಆಗುತ್ತೆ. ನಾವೆಲ್ಲ ನಮ್ಮ ಇಂದ್ರಿಯಗಳನ್ನೆಲ್ಲ ನಾವು ಮಾಡೋ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಏನಾಗುತ್ತೆ ನೋಡೋಣ. ಉದಾಹರಣೆಗೆ, ನಾವು ಊಟ ಮಾಡ್ತಾ ಇರ್ತೀವಿ ಅಂತ ಅನ್ಕೊಳ್ಳೋಣ. ಊಟ ಮಾಡ್ಬೇಕಾದ್ರೆ ಏನ್ ಮಾಡ್ತೀವಿ, ನಾವು ಟಿವಿ ಆನ್ ಮಾಡ್ಕೋತೀವಿ, ಊಟ ಮಾಡ್ತಿರ್ತೀವಿ. ಇಲ್ಲ ನಮ್ಗೆ ಫೋನ್ ಇರ್ಬೇಕಿಲ್ಲ, ಫೋನ್ ನೋಡ್ತಾ ಇಲ್ಲ ಏನೋ ಮಾಡ್ತಾ ನಾವು ಊಟ ಮಾಡ್ತಾ ಇರ್ತೀವಿ. ಹಾಗೆ ಮಾಡೋದು ತಪ್ಪು. ನಾವು ಊಟ ಮಾಡ್ಬೇಕಿದ್ರೆ ಕಣ್ಣುಗಳಿರುತ್ತಲ್ಲ, ಕಣ್ಣುಗಳು ಆಹಾರನ ನೋಡ್ಬೇಕು, ನೋಡಿ ಆಹಾರನ ಆನಂದಿಸ್ಬೇಕು. ಕಣ್ಗಳು ಆಹಾರನ ನೋಡಿ ಆನಂದಿಸ್ಬೇಕು. ನಮ್ಮ ಕೈ ಬೆರಳು ಆಹಾರನ ಸ್ಪರ್ಶಿಸ್ತಾ, ಮೂಗು ಆಹಾರದ ಘಮವನ್ನ ಪರಿಮಳವನ್ನ ಆನಂದಿಸ್ತಾ, ನಾಲಿಗೆಗೆ ನಾಲಿಗೆಯಲ್ಲಿ ರುಚಿಯನ್ನು ಸಂಪೂರ್ಣವಾಗಿ ಆನಂದಿಸ್ಬೇಕು. ನಾವು ಚೆನ್ನಾಗಿ ಜಗ್ದು ಊಟ ಮಾಡೋ ಅಭ್ಯಾಸ ಮಾಡ್ಕೊಂಡಾಗ ನಮ್ಮ ಕಿವಿಗಳು ಸಹ ಅದ್ರ ಕೆಲ್ಸನ ಮಾಡುತ್ತೆ. ಈಗ ನಾವು ಅಗದಾಗ ಅದೆಲ್ಲ ಸೌಂಡ್ ಬರುತ್ತಲ್ವಾ, ಆ ಸೌಂಡ್ ಎಲ್ಲ ನಮ್ ಕಿವಿನೂ ಕೂಡ ಕೇಳಿಸ್ಕೊಂಡು ಅದ್ರ ಕೆಲ್ಸ ಅದು ಮಾಡುತ್ತೆ. ಇದರಿಂದ ನಾವು ನಮ್ಮ ಪಂಚೇಂದ್ರಿಯಗಳನ್ನೆಲ್ಲನೂ ಕೂಡ ಕೆಲಸದಲ್ಲಿ ತೊಡಗಿಸ್ಕೊಂಡಾಗ ಊಟ ಮಾಡ್ಬೇಕಾದ್ರೂ ಕೂಡ ನಾವು
ಆನಂದ ಸ್ಥಿತಿಯಲ್ಲಿ ಇರ್ಬೋದು. ಊಟ ಮಾಡ್ಬೇಕಾದ್ರೆ ಖುಷಿಯಿಂದ ಊಟ ಮಾಡಕ್ಕೆ ಸಹಾಯ ಆಗುತ್ತೆ. ಅವಾಗ ವರ್ತಮಾನದಲ್ಲಿ ಇರೋದಕ್ಕೆ ನಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ವರ್ತಮಾನದಲ್ಲಿ ಇದ್ರೂ ಕೂಡ ನಮ್ಗೆ ಕೆಲವೊಂದ್ಸತಿ ಕಹಿ ನೆನಪುಗಳು ಕಾಡ್ತಾನೆ ಅಂತ ನಾವು ಸುಮ್ನೆ ಕೂತಿರ್ತೀವಿ. ಆಲೋಚನೆಗಳೇನು ಸುಮ್ನೆ ನಾವು ಬೇಕು ಅಂದಾಗ ಬರೋದು, ಬೇಡ ಅಂದಾಗ ಬಿಡೋದು ಮಾಡ್ತಾ ಪಾಡ್ಗ ನಾವು ಏನೇ ಮಾಡ್ತಿರ್ಲಿ, ಸುಮ್ನೆ ಕೂತಿರ್ಲಿ. ನಾವು ಇವ್ರು ಸುಮ್ನೆ ಕೂತಿದ್ದಾರೆ, ಆಲೋಚನೆ ಬರೋದ್ ಬೇಡ ಅಂತಂದ್ರೆ ಬರಲ್ವಾ? ಇಲ್ಲ, ನಾವು ಸುಮ್ನೆ ಕೂತಿದ್ರು ಸಹ ಆಲೋಚನೆಗಳು ಬರ್ತಾನೆ ಇರುತ್ತೆ. ನಾವು ಸುಮ್ನೆ ಕೂತಿದಾಗ ಆಲೋಚನೆಗಳು ಬಂದಾಗ, ಕೆಟ್ಟ ಆಲೋಚನೆಗಳು ಬಂದಾಗ ಏನ್ ನಾವು ಅದ್ರ ಜೊತೆ ಫೈಟ್ ಮಾಡ್ದೆ, ಸಂಘರ್ಷಕ್ಕೆ ಇಳಿಯದೆ, ನಾವ್ ಅದ್ರ ಜೊತೆ ಫೈಟ್ ಮಾಡ್ದೆ ಅಥವಾ ಅದನ್ನ ತಡೆಯೋ ಪ್ರಯತ್ನ ಬೇಡ. ಅಯ್ಯೋ ನಂಗೆ ಈ ಆಲೋಚನೆ ಬೇಡ 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 ಅಂತ ತಡೆಯೋ ಪ್ರಯತ್ನನೂ ಕೂಡ ಮಾಡ್ಬಾರ್ದು. ಹಾಗ್ ಮಾಡಿದಾಗ ಆಲೋಚನೆಗಳು ಹೆಚ್ಚಾಗುತ್ತೆ. ನಾವು ಆಲೋಚನೆಗೆ ಶಕ್ತಿ ಕೊಟ್ಟಾಗೆ ಆಗುತ್ತೆ. ನಮ್ಗೆ ಬೇಡದೇ ಇರುವಂತಹ ಕೆಟ್ಟ ಆಲೋಚನೆಗಳು ಬಂದಾಗ ನಾವು ಅದನ್ನ ಸಾಕ್ಷಿ ಭಾವದಿಂದ ನೋಡ್ಬೇಕು. ಸಾಕ್ಷಿ ಭಾವದಿಂದ ನೋಡ್ಬೇಕು ಅಂದ್ರೆ ಹೇಗೆ? ಒಂದು ಮೂವಿ ಒಂದ್ ಮೂವಿ ನೋಡ್ತಾ ಇರ್ತೀವಿ, ಸುಮ್ನೆ ಮೂವಿನ ಕುತ್ಕೊಂಡ್ ನೋಡ್ತಿರ್ತೀವಲ್ವಾ? ಅಯ್ಯೋ ಇವ್ರು ಹೀಗ್ ಮಾಡ್ಬೇಕಿತ್ತು, ಇವ್ರು ಹಾಗ್ ಮಾಡ್ಬೇಕಿತ್ತು ಅಂತ ನಮ್ಮ ಹೇಳ್ತೀವ. ಇದ್ಯಾಕೆ ಹೇಗಾಯ್ತು ಅಂತ ಹೇಳಿಲ್ವಾ? ಸುಮ್ನೆ ಏನೋ ನಮಗೂ ಗೊತ್ತು ಅದೆಲ್ಲ ಕೇವಲ ಕಾಲ್ಪನಿಕ ಅನ್ನೋದು ನಮ್ಗೆ ಗೊತ್ತು. ಅದಕ್ಕೆ ನಾವು ಸುಮ್ನೆ ಮೂವಿನ ಸುಮ್ನೆ ನೋಡ್ತಾ ಇರ್ತೀವಿ. ಹಾಗೆ ನಾವು ಫಿಲಂನ ಹೇಗ್ ನೋಡ್ತೀವೋ ಹಾಗೆ ನಮ್ಗೆ ಬೇಡದೇ ಇರುವಂತ ಆಲೋಚನೆಗಳು ಕೂಡ ಬಂದಾಗ ನಾವ್ ಅದನ್ನ ಸಾಕ್ಷಿ ಭಾವದಿಂದ ನೋಡಿದಾಗ ಅದಕ್ಕೆ ಯಾವುದೇ ತಡೆ ಮಾಡದೆ, ಅದಕ್ಕೆ ಯಾವ್ದ್ರ ಜೊತೆ ಸಂಘರ್ಷಕ್ಕಿಳಿದೆ ಅದನ್ನ ಹೋಗಿಸ್ಬೇಕು. ಅಯ್ಯೋ ನಂಗೆ ಈ ಭಾವನೆ ನಂಗೆ ಈ ಆಲೋಚನೆ ಬೇಡ ಅಂತ ಅದನ್ನ ತಡೆಯೋ ಪ್ರಯತ್ನ ಮಾಡ್ದೆ ನಾವು ಸಾಕ್ಷಿ ಭಾವದಿಂದ ನೋಡಿದಾಗ, ಆಲೋಚನೆಗಳನ್ನ ಗಮನಿಸಿದಾಗ ಆಲೋಚನೆ ಶಕ್ತಿ ಹೊಂದುತ್ತೆ. ತಕ್ಷಣ ಆ ಆಲೋಚನೆ ಬಿದ್ದೋಗುತ್ತೆ, ಆ ಆಲೋಚನೆ ಶಕ್ತಿನ ಕಳ್ಕೊಳ್ಳುತ್ತೆ. ನಾವ್ ಏನು ಕೆಲ್ಸ ಮಾಡದೇ ಇದ್ದಾಗ ಮನ್ಸಲ್ಲಿ ಆಲೋಚನೆಗಳನ್ನ ಮನ್ಸಲ್ಲಿ ಬರುತ್ತಲ್ಲ ಆಲೋಚನೆಗಳ ಮೇಲೆ ಗಮನ ಕೊಡ್ಬೇಕು. ಇಲ್ಲ ಅಂದ್ರೆ ನಾವು ಆಲೋಚನೆಲೆ ಮುಳುಗೋಗ್ತೀವಿ. ಈಗ ಆಲೋಚನೆ ಬರ್ತಾ ಇದೆ ಅದರಿಂದ ನಾವು ಹೋಗ್ತೀವಿ ಅಂತಂದ್ರೆ ನಾವು ಆಲೋಚನೆ ಒಳಗಡೆನೆ ಮುಳುಗೋಗಿರ್ತೀವಿ. ನಾವ್ ಯಾವಾಗೂ ಸಹ ಏನೇ ಮಾಡ್ತಿದ್ರು ನಮ್ದು ಒಂದು ಗಮನ ನಮ್ಮ ಆಲೋಚನೆ ಮೇಲೆ ಇರ್ಬೇಕು. ಫಾರ್ ಎಕ್ಸಾಂಪಲ್, ನಾವು ಹೆಣ್ಮಕ್ಳು ಅಥವಾ ಯಾರಾದ್ರೂ ಆಗಿರ್ಬೋದು, ನಾವು ಒಂದ್ ಮಗು ಇರುತ್ತೆ ಅನ್ಕೊಳ್ಳಿ, ಒಂದ್ ಚಿಕ್ಕ ಮಗು, 1 ವರ್ಷನೋ 2 ವರ್ಷದ ಮಗು ಇರುತ್ತೆ. ನಾವು ಏನೋ ಕೆಲಸ ಮಾಡ್ಕೋತಿರ್ತೀವಿ, ಬಟ್ಟೆ ಒಗಿತಾ ಇರ್ತೀವಿ ಅನ್ಕೊಳ್ಳಿ. ಆ ಬಟ್ಟೆ ಒಗಿಬೇಕಾದ್ರೆ ನಮ್ಮ ಕಣ್ಣು ನಮ್ಮ ಮನ್ಸು ಪೂರ್ತಿ ಬಟ್ಟೆ ಮೇಲೂ ಇಲ್ದೆ ನಮ್ಮ ಮಗು ಏನ್ ಮಾಡ್ತಾ ಇರುತ್ತೆ, ಆ ಕಡೆ ಏನೋ ಮಗು ಮಾಡ್ತಾ ಇದೆ ಆ ಕಡೆನೂ ಗಮನ ಇರುತ್ತೆ ಅಲ್ವಾ ನಮ್ಗೆ. ಹಾಗೆ ಮಗು ಮೇಲೆ ಹೇಗ್ ಗಮನ ಇರುತ್ತೋ ನಾವ್ ಕೆಲ್ಸ ಮಾಡ್ಬೇಕಾದ್ರೆ, ಹಾಗೆ ನಾವ್ ಏನೇ ಕೆಲ್ಸ ಮಾಡ್ತಾ ಇದ್ರು ಕೂಡ ನಮ್ ಗಮನ ಮನಸ್ಸಿನ ಮೇಲೂ ಕೂಡ ಇರ್ಬೇಕು. ಅದೇ ರೀತಿ ನಾವು ಸಹ ನಮ್ಮ ಗಮನವನ್ನ ನಮ್ಮ ಮನಸ್ಸಿನ ಮೇಲೆ ಇಟ್ಕೊಂಡಾಗ ಆಲೋಚನೆಗಳ ಮೇಲೆ ಇರ್ಬೇಕು. ಆಗ ನಮ್ಮ ಮನಸ್ಸು ನಮ್ಮ ಹಿಡಿತಕ್ ಬರುತ್ತೆ, ಮತ್ತೆ ಆಲೋಚನೆಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆಲೋಚನೆ ಬರ್ತಾ ಇರುತ್ತೆ ಅಲ್ವಾ? ಆಲೋಚನೆಗಳು ಬಂದಾಗ ಏನ್ ಮಾಡ್ಬೇಕು? ಆಲೋಚನೆ ಬಂದಾಗ ಅದು ಎಲ್ಲಿಂದ ಬರ್ತಾ ಇದೆ ಅಂತ ನಾವು ಹುಡುಕ್ಬೇಕು. ಎಲ್ಲಿಂದ ಬರ್ತಾ ಇದೆ ಅಂತ ಹುಡುಕಿದ್ರೆ ನಮ್ಗೆ ಕೆಟ್ಟ ಆಲೋಚನೆಗಳು ಬಂದಾಗ ಯಾಕೆ ಬಂತು ಅಂತ ನಾವು ಏನೋ ಒಂದು ಕೆಟ್ಟ ಆಲೋಚನೆ ಬಂತು, ಅವಾಗ ನಾವ್ ಯಾಕಪ್ಪ ಬಂತು ಈ ಆಲೋಚನೆ ಅಂತ ತಲೆ ಕೆಡ್ಸ್ಕೊಳ್ಳೋ ಬದ್ಲಿಗೆ ಇದು ಎಲ್ಲಿಂದ ಬರ್ತಿದೆ, ಇದು ಹೇಗ್ ಬರ್ತಿದೆ ಅಂತ ಹುಡ್ಕೋ ಪ್ರಯತ್ನ ಮಾಡಿದ್ರೆ ಆಲೋಚನೆಗಳೇನಾಗುತ್ತೆ? ಮಾಯ ಆಗುತ್ತೆ, ನಮ್ಮ ಮನ್ಸು ಕೂಡ ಖಾಲಿ ಆಗುತ್ತೆ. ಅವಾಗ ನಾವು ಆಲೋಚನೆಗಳನ್ನ ನಾವು ಹುಡ್ಕೋ ಕೆಲಸ ಮಾಡಿದಾಗ ಅವಾಗ ಆಲೋಚನೆಗಳೆಲ್ಲ ಹೊಟ್ಟೋಗಿ ನಮ್ಮ ಮನಸ್ಸು ಕೂಡ ಬಚ್ಚಿಟ್ಕೊಳ್ಳುತ್ತೆ. ನಮ್ಗೆ ಬೇಡದೇ ಇರೋ ಆಲೋಚನೆಗಳು ಕೂಡ ಹೊರಟೋಗುತ್ತೆ. ಈ ಮನ್ಸು ನಾವ್ ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ಅಂತ ಹುಡ್ಕಕ್ ಶುರು ಮಾಡಿದ್ರೆ ನಮ್ಮ ಮನ್ಸು ಬಚ್ಚಿಟ್ಕೊಬಿಡುತ್ತೆ. ಇದು ಮನ್ಸು ಒಂಥರ ಹೈಡ್ ಅಂಡ್ ಸೀಕ್ ಆಟ ಆಡ್ತಾ ಇರುತ್ತೆ. ಮತ್ತೆ ನೆಕ್ಸ್ಟ್ ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ, ನಾವು ವರ್ತಮಾನದಲ್ಲಿರೋದಕ್ಕೆ ಉಸಿರನ್ನ ಗಮನಿಸ್ಬೇಕಾಗುತ್ತೆ. ನಮ್ಮ ಮನ್ಸಲ್ಲಿ ಕಿರಿಕಿರಿ ಅಥವಾ ಗೊಂದಲಗಳು ಶುರುವಾದಾಗ ಅಥವಾ ಮಾಡಕ್ ಏನೂ ಕೆಲ್ಸ ಇಲ್ದೇದಾಗ ನಾವು ನಮ್ಮ ಗಮನವನ್ನ ಉಸಿರಿನ ಮೇಲೆ ಇರಿಸಬೇಕಾಗತ್ತೆ. ಸಹಜವಾಗಿ ನಡೆಯುತ್ತಿರುವಂತ ಉಸಿರಿನ ಮೇಲೆ ಗಮನ ಹರಿಸ್ಬೇಕಾಗತ್ತೆ. ನಾವು ಧ್ಯಾನದಲ್ಲಿ ಮಾಡ್ತೀವಲ್ವಾ, ಯಾವುದೇ ಪ್ರಯತ್ನ ಇಲ್ಲದೆ ಅದ್ರ ಪಾಡ್ಗೆ ಸಹಜವಾದ ಉಸಿರಾಟ, ಉಸಿರಾಟ ಆಡ್ತಾ ಇರೋದ್ರ ಮೇಲೆ ಗಮನ ಕೊಡೋದು. ಉಸಿರಾಟವನ್ನ ಸಾಕ್ಷಿ ಭಾವದಿಂದ ಗಮನಿಸ್ತಾ ಬರ್ಬೇಕು. ಆಗ ಮನಸ್ಸು ಭೂತಕ್ಕೂ ಹೋಗದೆ ಭವಿಷ್ಯಕ್ಕೂ ಹೋಗದೆ ವರ್ತಮಾನದಲ್ಲೇ ಇರೋಕ್ಕೆ ಸಹಾಯ ಆಗುತ್ತೆ.
ಮತ್ತೆ ಇನ್ನೊಂದು ಪಾಯಿಂಟ್ ಏನಂದ್ರೆ ಮೌನವಾಗಿರೋದು. ನಾವು ಮೌನವಾಗಿರ್ಬೇಕು. ಹೇಗೆ ಮೌನವಾಗಿರೋದು ಅಂದ್ರೆ ತುಟಿ ಮುಚ್ಕೊಂಡು ಸುಮ್ನೆ, ತುಟಿ ಮಾತ್ರ ಮುಚ್ಕೊಂಡು ಸುಮ್ನೆ ಇರೋದಾ? ಏನೇನೋ ಆಲೋಚನೆಗಳು ಬರ್ತಾ ಇದೆ, ಬಾಯಿನ ಕ್ಲೋಸ್ ಮಾಡ್ಕೊಬಿಟ್ಟು ಆಲೋಚನೆಗಳು ಬರ್ತಾ ಇದೆ ಒಳಗಡೆನೆ. ಅದಕ್ಕೆ ಓ ಹಿಂಗೆ 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 ಅಂತ ಅದಕ್ಕೆ ನಾವೇ ಕ್ವಶನ್ ನಾವೇ ಆನ್ಸರ್ ಮಾಡ್ಕೊಂಡು ಒಳಗಡೆನೆ ಬಾಯಲ್ಲಿ ಮಾತಾಡದೆ ಒಳಗಡೆನೆ ಆಲೋಚನೆಗಳು ಬರ್ತಾ ಇದಕ್ಕೆ ಆನ್ಸರ್ ಮಾಡ್ತಾ ಇರೋದಾ? ಅಲ್ಲ. ಅಂದ್ರೆ ಒಳ್ಳೇದು ಕೆಟ್ಟದ್ದು ಏನನ್ನೂ ಸಹ ಯೋಚನೆ ಮಾಡದೆ ಮೌನವಾಗಿ ಖಾಲಿ ಭಾವನೆಯಲ್ಲಿ ಇರೋದು. ಯಾವ ರೀತಿ ಅಂದ್ರೆ ಬಾಯಿಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ ಸ್ಥಿತಿಯಲ್ಲಿ ಇರ್ಬೇಕು. ನಾವು ಮೌನವಾಗಿದ್ರು ಕೂಡ ಆಲೋಚನೆಗಳು ಬರ್ತಾ ಇರುತ್ತೆ. ನಾವು ಮೌನವಾಗಿದೀವಿ ಅಂದ್ರೂ ಕೂಡ ಆಲೋಚನೆಗಳು ಬರ್ತಾ ಇದೆ ಅಂತ ಅಂದ್ರೆ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ. ಅದ್ರ ಮನ್ಸಿನ ಕೆಲ್ಸನೇ ಅಷ್ಟು, ಆಲೋಚನೆಗಳು ಬರುತ್ತೆ ಹೋಗುತ್ತೆ. ನಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಮೌನವಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಅವಾಗ ಆನಂದದ ಸ್ಥಿತಿ ನಮ್ಮದಾಗುತ್ತೆ. ಈಗ ನೆಕ್ಸ್ಟ್ ನಮ್ಗೆ ದೈಹಿಕ ನೋವುಗಳಾಗುತ್ತೆ. ಅಂದ್ರೆ ನಮ್ಮ ಬಾಡಿಲಿ ಏನಾದ್ರೂ ಒಂದು ಏಕಾಗುತ್ತೆ, ಏನಾದ್ರೂ ಒಂದು ನೋವಾಗುತ್ತೆ, ಇಲ್ಲ ಏನಾದ್ರೂ ಒಂದು ಗಾಯಗಳಾಗಿರುತ್ತೆ, ಪೆಟ್ಟಾಗಿರುತ್ತೆ. ಆಗ ನಾವ್ ಅದನ್ನ ಮಾನಸಿಕವಾಗಿ ತಗೊಳ್ದೆ, ನಾವ್ ಅದನ್ನ ನೋವಾಗೋಗಿದೆ ಅಂತ ನಾವ್ ಅದನ್ನ ಒತ್ತಡಕ್ ಒಳಗಾಗ್ದೆ. ಈಗ ಶುಗರ್ ಪೇಷಂಟ್ನೇ ತಗೊಳ್ಳೋಣ, ಅವ್ರಿಗೆ ಏನಾದ್ರೂ ಒಂದ್ ಚಿಕ್ಕ ಗಾಯ ಆಗ್ಬಿಟ್ರೆ ಸಾಕು, ಅಯ್ಯೋ ಈಗ ಗಾಯ ಆಗ್ಬಿಡ್ತು ಹೇಗಪ್ಪ ಮಾಡೋದು, ಇದೇನಾದ್ರೂ ಅದಾಗೋದ್ರೆ, ಇನ್ನು ದೊಡ್ಡದಾಗೋದ್ರೆ, ಗ್ಯಾಂಗ್ರೀನ್ ಆಗೋದ್ರೆ ಅಂತ ಏನ್ ಮಾಡ್ತಿರ್ತಾರೆ ಅವ್ರು, ಯೋಚನೆ ಮಾಡ್ತಾ ಅದನ್ನ ಮನ್ಸ್ಕಾಕೊಂಡು ಯಾವಾಗೂ ಆ ನೋವಿನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅದನ್ನ ಬಿಟ್ಟು ಒಂದು ವಿಷಯನ ಅರ್ಥ ಮಾಡ್ಕೋಬೇಕಾಗತ್ತೆ. ಅದೇನಂದ್ರೆ ಈ ನೋವು ಆಗಿರೋದು ನನ್ನ ದೇಹಕ್ಕೆ, ಇದು ಆಗಿರೋದು ದೈಹಿಕವಾಗಿ ಆಗಿರೋದು, ಇದು ನನ್ನ ಶರೀರಕ್ಕಾಗಿರುವಂತಹ ನೋವು ಅಂತ ಅನ್ಕೊಂಡಾಗ ಬೇರೆ ಯೋಚನೆ ಮಾಡಕ್ ಸಾಧ್ಯನೇ ಇಲ್ಲ. ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ನಾನು ಕೇವಲ ಒಂದು ಪರಿಶುದ್ಧವಾದ ಆತ್ಮ ಅಂತ ಅನ್ಕೊಂಡಾಗ ಆ ನೋವು ಕೂಡ ನಮ್ಮಿಂದ ಅಂದ್ರನ್ನ ಸೃಷ್ಟಿಸ್ಕೊಳ್ಳುತ್ತೆ. ಯಾವುದೇ ನೋವು ಕೂಡ ನಮ್ಗೆ ಆಗೋದು ಕಡಿಮೆ ಆಗುತ್ತೆ. ಮತ್ತೆ ಈ ನೋವು ಅನುಭವಿಸ್ತಾ ಇರೋರು ಯಾರು? ನಾನಾ ಅಥವಾ ಈ ದೇಹನಾ ಅಂತ ಯಾರು ಅಂತ ಪ್ರಶ್ನೆ ಹಾಕೋಬೇಕು. ಈ ನೋವು ಯಾರ್ದು ಅಥವಾ ಈ ನೋವು ಎಲ್ಲಿಂದ ಬರ್ತಾ ಇದೆ ಅಂತ ನಾವೇ ಪ್ರಶ್ನೆ ಹಾಕೊಂಡಾಗ ನಮ್ಗೆ ಸಿಗುವಂತ ಉತ್ತರ, ಈ ನೋವು ನಮ್ಮ ದೈಹಿಕವಾದದ್ದು, ನನ್ನ ದೇಹಕ್ಕೆ ಆಗಿರೋದು ಅನ್ನೋದನ್ನ ನಾವು ಸ್ಪಷ್ಟ ನಿರ್ಧಾರಕ್ಕೆ ಬರ್ತೀವಿ. ಆ ನೋವನ್ನ, ನಂಗೆ ಈ ನೋವಾಗಿದೆ, ಓಕೆ ನನ್ನ ದೇಹಕ್ಕೆ ನೋವಾಗಿದೆ ಅಂತ ನಾವ್ ಅದನ್ನ ಒಪ್ಕೊಂಡು ಅದನ್ನ ಗಮನಿಸ್ತಾ ಬಂದ್ರೆ, ಗಮನಿಸ್ತಾ ಅದು ಧ್ಯಾನ ಸ್ಥಿತಿಗೆ ಅದೇ ಧ್ಯಾನ ಆಗತ್ತೆ. ಆ ನೋವಿಂದ ಸಹ ನಾವು ಅಂತರನ ಸೃಷ್ಟಿ ಮಾಡ್ಕೋಬಹುದು. ನೆಕ್ಸ್ಟ್ ಕೀಳಿರಿಮೆ. ನಾವು ನಮ್ಮ ಬಗ್ಗೆ ಕೀಳಿರಿಮೆ ಬಿಡದೆ ಹೋದ್ರೆ ನಾವು ವರ್ತಮಾನದಲ್ಲಿ ಇರೋದಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ನಮ್ಮನ್ನ ನಾವು ಯಾರ ಜೊತೆನೂ ಸಹ ಹೋಲಿಕೆ ಕಂಪೇರ್ ಮಾಡ್ಕೋಬಾರ್ದು. ನಮ್ಮನ್ನ ಅವ್ರ ಹತ್ರ ಅದಿದೆ, ಅವರು ವೈಟ್ ಇದ್ದಾರೆ, ನಾನು ಬ್ಲ್ಯಾಕ್ ಇದ್ದೀನಿ, ಅವರು ಶ್ರೀಮಂತರು, ನಾನು ಬಡವಳು ಅಂತ ನಾವು ಯಾವತ್ತು ಕಂಪೇರ್ ಮಾಡ್ಕೋಬಾರ್ದು. ನಮಗೆ ಅವ್ರಿಗೆ ಹೋಲಿಕೆಯನ್ನ ಯಾವತ್ತೂ ಕೂಡ ಮಾಡ್ಬಾರ್ದು. ಈ ಹೋಲಿಕೆ ಶುರುವಾಯ್ತು ಅಂತ ಅಂದ್ರೆ ನಮ್ಗೆ ನೆಮ್ಮದಿ ಕೂಡ ಹಾಳಾಗೋಗುತ್ತೆ. ಎಷ್ಟು ನಾವು ಇರೋದ್ರಲ್ಲಿ ಸಂತೋಷವಾಗಿರ್ಬೇಕು. ಹೋಲಿಕೆ ಮಾಡೋದನ್ನ ಬಿಟ್ಟು ನಮ್ಮನ್ನ ನಾವು ಇದ್ದ ಹಾಗೆ, ನಾನು ಹೇಗಿದ್ದೀನಿ ಹಾಗೆ, ನನ್ ಕಬ್ಬುಗಿದ್ದೀನ, ಓಕೆ ನಾನು ಇರೋದೇ ಹೀಗೆ ಅಂತ ನಮ್ಮನ್ನ ನಾವು ಪ್ರೀತಿಸ್ಕೊಂಡು, ನಾನು ಒಪ್ಕೊಂಡು, ನಾನು ಹೀಗೆ ಇರೋದೇ ನಾನು ಹೀಗೆ ಅಂತ ನಾನು ಒಪ್ಕೊಂಡು ನಾನು ಇದ್ದ ಹಾಗೆ ಸ್ವೀಕರಿಸ್ತೇನೆ ಅಂತ ನಿರ್ಧಾರ ಮಾಡ್ಬೇಕು. ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕು. ನಮ್ ಹತ್ರ ಅದಿಲ್ಲ, ನನ್ನ ಹತ್ರ ಆ ಚಿನ್ನ ಇಲ್ಲ, ನನ್ನ ಹತ್ರ ಈ ಕಾರ್ ಇಲ್ಲ, ನನ್ಗೆ ಅಷ್ಟು ಒಳ್ಳೆ ದೊಡ್ಡ ಕೆಲ್ಸ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಅನ್ಕೊಂಡು ನೆಮ್ಮದಿನ ಹಾಳ್ ಮಾಡ್ಕೋಬಾರ್ದು. ಅದ್ರ ಬದಲು ನನ್ನ ಹತ್ರ ಇದ್ದಿದ್ರಲ್ಲೇ ಖುಷಿ ಪಡ್ತೀನಿ, ನಾನು ಸ್ವೀಕಾರ ಮಾಡ್ತೀನಿ ಅನ್ನೋದನ್ನ, ಕೀಳಿರಿಮೆನ ಬಿಟ್ಟು ನಾನು ಸ್ವೀಕಾರ ಮಾಡ್ಬೇಕಾಗತ್ತೆ, ನಾನು ಒಪ್ಕೋಬೇಕಾಗತ್ತೆ. ಮತ್ತೆ ಕ್ಷಮೆ. ನಾವು ಹಿಂದೆ ಯಾವ್ದೋ ಒಂದು ತಪ್ಪು ಮಾಡಿರ್ತೀವಿ, ಮತ್ತೆ ಒಳ್ಳೆ ಕೆಲ್ಸನೂ ಕೂಡ ಮಾಡಿರ್ತೀವಿ. ಆದ್ರೆ ನಮ್ ಮನ್ಸು ಏನ್ ಮಾಡುತ್ತೆ, ಆ ತಪ್ಪು ಮಾಡಿರೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರುತ್ತೆ. ನಾವು ಆವಾಗ ಏನೋ ತಪ್ಪು ಮಾಡಿರ್ತೀವಿ, ಅದನ್ನ ನೆನ್ಪಲ್ಲಿ ಇಟ್ಕೊಂಡು, ಅದನ್ನೇ ನೆನ್ಪು ಮಾಡ್ಕೊಂಡು ನಮ್ಮನ್ನ ನಾವು
ಅಪರಾಧಿ ಸ್ಥಾನದಲ್ಲಿ ಇಟ್ಕೋತಾ ಇರ್ತೀವಿ. ಅಯ್ಯೋ ನಾನಾ ತಪ್ಪು ಮಾಡ್ದೆ ಅಂತ ನಮ್ಮನ್ನ ನಾವು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ ಇರ್ತೀವಿ. ನಮ್ಗೆ ನಾವು ಶಿಕ್ಷೆ ಕೊಟ್ಕೋತಾ ಇರ್ತೀವಿ. ನಮಗ್ ನಾವೇ ಶಿಕ್ಷೆ ಕೊಟ್ಕೊಳ್ಳೋದು ಎಷ್ಟ್ರ ಮಟ್ಟಕ್ ಸರಿ ಅಲ್ವಾ? ನಮ್ಮ ನೆಮ್ಮದಿನೂ ಕೂಡ ಹಾಳ್ ಮಾಡುತ್ತೆ ಅದು. ನಾವೇನ್ ತಪ್ಪು ಮಾಡಿರ್ಲಿ ಅದು ಆ ಕ್ಷಣಕ್ಕೆ ನಾವು ಆ ಟೈಮ್ ಅಲ್ಲಿ ನಮ್ಗೆ ಏನ್ ಅನ್ಸಿರುತ್ತೆ ಅಥವಾ ನಮ್ಮ ಅನುಭವಕ್ಕೆ ನಮ್ಮ ಬುದ್ಧಿ ಮಟ್ಟಕ್ಕೆ ಏನ್ ಬಂದಿರುತ್ತೆ ಅದನ್ನ ನಮಗ್ ಸರಿ ಅನ್ಸಿದ್ರೆ ನಾವು ಮಾಡಿರ್ತೀವಿ. ಅದು ನಮ್ಗೆ ಈಗ ತಪ್ಪು ಅನ್ಸ್ಬೋದು, ಆ ಕ್ಷಣದಲ್ಲಿ ಅದು ನಾವು ಮಾಡ್ತಿರೋದು ಸರಿ ಅಂತ ನಮ್ಗ್ ಅನಿಸ್ತಾ ಇರುತ್ತೆ. ಹಾಗಾಗಿ ನಮ್ಮನ್ನ ನಾವು ಸಂಪೂರ್ಣವಾಗಿ ಕ್ಷಮಿಸ್ಕೋಬೇಕಾಗುತ್ತೆ. ನನ್ನನ್ನ ನಾನು ಸಂಪೂರ್ಣವಾಗಿ ಕ್ಷಮಿಸ್ಕೊಂಡಿದೀನಿ ಅಂತ ಹೇಳ್ಕೋಬೇಕು. ಅಪರಾಧಿ ಭಾವನೆ ನಮ್ಮನ್ನ ನಾವು ಕ್ಷಮಿಸ್ಕೊಂಡು ಅಪರಾಧಿ ಭಾವನೆಯಿಂದ ಹೊರಗ್ ಬರ್ಬೇಕಾಗತ್ತೆ. ಅಪರಾಧಿ ಭಾವನೆಯಿಂದ ಆಚೆ ಬಂದು ನಮ್ಮನ್ನ ನಾವು ಪ್ರೀತಿ ಮಾಡ್ಕೋಬೇಕಾಗುತ್ತೆ. ನಮ್ಮನ್ನ ನಾವು ಸಂಪೂರ್ಣವಾಗಿ ಪ್ರೀತಿಸ್ಬೇಕು. ಆಗ ನಮ್ಮ ಕಹಿ ನೋವುಗಳೆಲ್ಲ ಮಾಯ ಆಗಿ ನಾವು ವರ್ತಮಾನದಲ್ಲಿ ಜೀವನ ಮಾಡಕ್ಕೆ, ವರ್ತಮಾನನ ಸವಿಯೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಅವಮಾನ ಕೆಟ್ಟ ನೆನಪುಗಳಿಂದ ಆಚೆ ಬರಬೇಕು. ಕೆಟ್ಟ ನೆನಪುಗಳಿಂದ ಆಚೆ ಬರ್ಬೇಕಾಗುತ್ತೆ. ಪ್ರತಿಯೊಬ್ರು ಜೀವನದಲ್ಲಿ ಒಂದಲ್ಲ ಒಂದು ಅವಮಾನ, ಹಿಂಸೆ, ನೋವು ಇದ್ದೇ ಇರುತ್ತೆ ಅಲ್ವಾ? ನಾವು ಏನು ಒಂದ್ಸತಿ ನೋವೇ ಆಗಿಲ್ಲಪ್ಪ, ನನ್ಗೆ ಒಂದ್ಸತಿನೂ ಅವಮಾನನೇ ಆಗಿಲ್ಲ, ಒಂದ್ಸತಿನೂ ಹಿಂಸೆನೇ ಆಗಿಲ್ಲ ಅನ್ನೋದೇನ್ ಇರಲ್ಲ. ಮನುಷ್ಯ ಅಂದ್ಮೇಲೆ ಪ್ರತಿಯೊಬ್ರಿಗೂ ಕೂಡ ಅವಮಾನ ಇರುತ್ತೆ, ಹಿಂಸೆ ಇರುತ್ತೆ, ಇದ್ದೇ ಇರುತ್ತೆ. ನಾನ್ ಮಾತ್ರ ಕಷ್ಟದಲ್ಲಿದ್ದೀನಿ, ನನ್ ಕಷ್ಟನೇ ದೊಡ್ಡ ಅನ್ನೋ ಭಾವನೆನ ಬಿಟ್ಟು ಬಿಡ್ಬೇಕು. ನಾವು ಯಾವ್ದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತೀವೋ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಮ್ ನೋವು ಬಗ್ಗೆ ಅಥವಾ ಅವಮಾನಗಳ ಬಗ್ಗೆ, ಹಿಂಸೆ ಬಗ್ಗೆನೆ ಯೋಚನೆ ಮಾಡ್ತಾ ಇದ್ರೆ ನಮ್ಗೆ ಅವಮಾನ, ಹಿಂಸೆ, ನೋವು ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಅವಮಾನ ಅದ್ರ ಬದಲಾಗಿ ನಾವು ಅದಕ್ಕೆ ಅವಮಾನ ಆಗೋಗಿದೆ, ಈಗ ಆಲ್ರೆಡಿ ಆಗೋಗಿದೆ ನಮ್ಗೆ, ಈಗ ನಾವು ಹಿಂಸೆ ಪಟ್ಟಾಗಿದೆ, ಇವಾಗ ನೋವು ತಿಂತಾ ಇದೀವಿ, ಅದಕ್ಕೆ ಪರಿಹಾರಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತೀವಿ. ನಾವು ಏನ್ ಪರಿಹಾರ ಮಾಡ್ಬಹುದು ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಪರಿಹಾರಗಳು ಸಿಗ್ತಾ ಹೋಗುತ್ತೆ. ಅವಮಾನ ಕಷ್ಟಗಳಿಂದ ನಾವು ಏನು ಪಾಠ ಕಲಿಬೇಕು ಅಂತ ತಿಳ್ಕೊಂಡು ಮುಂದೆ ಹೋದಾಗ ಜೀವನ ಅದ್ಭುತವಾಗಿರುತ್ತೆ. ನೋವಾಯ್ತು, ಕಷ್ಟ ಆಯ್ತು ಅಂತ ಸುಮ್ನೆ ಕುತ್ಕೊಳ್ದೆ ಅದರಿಂದ ಪಾಠ ಕಲ್ತು ಮುಂದೆ ತಪ್ಪು ಆಗದೆ ಇರೋ ತರ ನಾವು ನೋಡ್ಕೋಬೇಕಾಗುತ್ತೆ. ಮತ್ತೆ ತೀರ್ಪುಗಾರರಾಗುವುದನ್ನು ನಿಲ್ಲಿಸಬೇಕು. ಅಂದ್ರೆ ಜಡ್ಜ್ಮೆಂಟ್ ಮಾಡೋದನ್ನ ನಿಲ್ಲಿಸ್ಬೇಕು. ಪತ್ರಿಕರು ಹೇಳ್ತಾರೆ ಅಲ್ವಾ, ನೋ ಜಡ್ಜ್ಮೆಂಟ್ ಅಂತ. ನಾವು ನೋಡಿದ ಪ್ರತಿ ವ್ಯಕ್ತಿ ಬಗ್ಗೆ, ಸನ್ನಿವೇಶಗಳ ಬಗ್ಗೆ ನಮ್ಮದೇ ತೀರ್ಪು ನೀಡ್ತಾ ಇರ್ತೀವಿ. ಯಾವ್ದೇ ಒಂದು ವ್ಯಕ್ತಿ ನೋಡಿ, ಯಾವ್ದೇ ಒಂದ್ ಸನ್ನಿವೇಶ ನೋಡಿ, ಇವ್ರು ಹೀಗಿದ್ದಾರೆ, ಇವ್ರು ದಪ್ಪಗಿದ್ದಾರೆ, ಇವ್ರು ಸಣ್ಣಗಿದ್ದಾರೆ, ಅಥವಾ ಇವ್ರು ಕಪ್ಪಗಿದ್ದಾರೆ, ಇವ್ರು ಬೆಳ್ಳಗಿದ್ದಾರೆ ಅಂತ ನಾವೇನ್ ಮಾಡ್ತಾ ಇರ್ತೀವಿ, ಜಡ್ಜ್ಮೆಂಟ್ ಮಾಡ್ತಾನೆ ಇರ್ತೀವಿ. ಇವ್ರು ಯಾಕೆ ಹೀಗ್ ಮಾಡಿದ್ರು, ಇವ್ರು ಯಾಕೆ ಹಾಗ್ ಮಾಡಿದ್ರು ಅಂತ ಬರೀ ನಾವು ಜಡ್ಜ್ಮೆಂಟ್ ಮಾಡ್ತೀವಿ. ನಮ್ಮ ಮನ್ಸಿಗೆ ಏನ್ ಸರಿ ಅನ್ಸುತ್ತೆ ಅದ್ ನಾವ್ ಹೇಳ್ಬಿಡ್ತೀವಿ, ಕಮೆಂಟ್ ಮಾಡ್ತಾನೆ ಇರ್ತೀವಿ. ನಮ್ಮ ಮನ್ಸಿಗೆ ಸರಿ ಅನ್ಸಿದ್ರೆ, ಆ ವ್ಯಕ್ತಿ ಮಾಡಿದ್ ಸರಿ ಅನ್ಸಿದ್ರೆ ಆ ವ್ಯಕ್ತಿ ಸರಿ, ಅಥವಾ ಆ ಸನ್ನಿವೇಶ ನಮಗ್ ಸರಿ ಅನ್ಸಿದ್ರೆ, ನಮ್ಮ ಮನ್ಸಿಗೆ ಸರಿ ಅನ್ಸಿದ್ರೆ ಸರಿ. ಇಲ್ಲ ಅಂದ್ರೆ ನಮ್ಗೇನಾದ್ರು ನಮ್ಮ ಮನ್ಸಿಗೆ ಆ ವ್ಯಕ್ತಿ ಮಾಡಿದ್ ಸರಿ ಇಲ್ಲ, ಆ ವ್ಯಕ್ತಿ ಸರಿ ಇಲ್ಲ, ಅಥವಾ ಆ ಸನ್ನಿವೇಶ ಸರಿ ಇಲ್ಲ ಅಂತಂದ್ರೆ ಆ ವ್ಯಕ್ತಿನೇ ಸರಿ ಇಲ್ಲ, ಅಥವಾ ಆ ಸನ್ನಿವೇಶನೇ ಸರಿ ಇಲ್ಲ ಅಂತ ನಮ್ಮ ಮನ್ಸು ಜಡ್ಜ್ ಮಾಡ್ಬಿಡತ್ತೆ. ನಾವೊಂದು ನಿರ್ಧಾರಕ್ಕೆ ಬರ್ಬೇಕು. ಏನ್ ನಿರ್ಧಾರ ಅಂದ್ರೆ, ನಾನು ಈ ಕ್ಷಣದಿಂದ ಸಂಪೂರ್ಣವಾಗಿ ಜಡ್ಜ್ ಮಾಡೋದನ್ನ ನಿಲ್ಲಿಸ್ತೀನಿ, ನಾನು ಜಡ್ಜ್ ಮಾಡಲ್ಲ ನಾನು ಅಂತ ನಿರ್ಧಾರ ಮಾಡ್ಬೇಕಾಗತ್ತೆ. ಆಗ ನಾವು ಸಂಬಂಧಗಳಲ್ಲಿ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವ್ರ ಜೊತೆ ತುಂಬಾ ಖುಷಿಯಾಗಿರಕ್ ಸಾಧ್ಯ ಆಗುತ್ತೆ. ಮತ್ತೆ ಜೀವನ ಅದ್ಭುತವಾಗಿ ಬದಲಾವಣೆಯನ್ನ ಹೊಂದುತ್ತೆ. ನಾವು ಜಡ್ಜ್ಮೆಂಟ್ ಮಾಡೋದನ್ನ ನಿಲ್ಸಿದ್ರೆ ನಮ್ ಜೀವನ ಆಟೋಮೆಟಿಕ್ ಆಗಿ ಅದು ಬದಲಾವಣೆ ಆಗುತ್ತೆ. ನಾವು ನಮ್ಮ ಮನೆಯವರು ಅಥವಾ ಫ್ರೆಂಡ್ಸ್ ಎಲ್ಲರನ್ನು ಸೇರ್ಸಿ ನಾವ್ ಯಾವಾಗೂ ಜಡ್ಜ್ ಮಾಡ್ತಾ ಇರ್ತೀವಿ. ಅದನ್ನ ಜಡ್ಜ್ ಮಾಡೋದನ್ನ ನಿಲ್ಲಿಸ್ಬೇಕು ನಾವು. ಮತ್ತೆ ನಮ್ಗೆ ಸ್ವೀಕಾರ ಮನೋಭಾವ ಇರ್ಬೇಕು. ಅಕ್ಸೆಪ್ಟೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮ್ಮ ಸುತ್ತಮುತ್ತ ಎಲ್ಲಾ ರೀತಿ ಜನಗಳು ಇರ್ತಾರೆ ಅಲ್ವಾ, ಎಲ್ಲಾ ರೀತಿ ಜನ, ಎಲ್ಲಾ ಪರಿಸ್ಥಿತಿಗಳು ನಮ್ಮ ಇಷ್ಟದ ಹಾಗೆ ಬದಲಾಗ್ಬೇಕು ಅಂತ ನಮ್ಮ ಆಸೆ. ಆದ್ರೆ ಅದ್ ಸಾಧ್ಯನಾ? ನಮ್ಮ ಇಷ್ಟದ ಹಾಗೆ ಬದಲಾಗ್ಬೇಕು, ಜನ ಹೀಗೆ ಇರ್ಬೇಕು ಅನ್ನೋದು
ಖಂಡಿತ ಸಾಧ್ಯ ಇಲ್ಲ. ಎಲ್ರು ನಮ್ಗೆ ಇಷ್ಟ ಬಂದಂತೆ ಮಾತಾಡ್ಬೇಕು, ಎಲ್ರು ನಾವ್ ಇಷ್ಟ ಬಂದಂತೆ ನಡ್ಕೋಬೇಕು, ನಾವ್ ಇಷ್ಟ ಪಡೋ ತರನೇ ಅವ್ರು ವರ್ತನೆ ಮಾಡ್ಬೇಕು ಅಂತ ನಾವು ಅನ್ಕೊಂಡ್ರೆ ಸಾಕಾಗುತ್ತಾ? ಇಲ್ಲ ಅಲ್ವಾ? ಯಾಕೆ ಅಂದ್ರೆ ನಾವು ಅದನ್ನ ಅನ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಮ್ಗೆ ಅವರ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲ್ಲ. ನಾವು ಬೇರೆ ವ್ಯಕ್ತಿನ ಹೀಗೆ ಇರ್ಬೇಕು ಅನ್ನೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಗೆ ಅವ್ರ ಮನಸ್ಸಿನ ಮೇಲೆ ಕಂಟ್ರೋಲ್ ಇರಲ್ಲ. ನಮ್ಮ ನಿಯಂತ್ರಣದಲ್ಲಿ ಇಲ್ದೇ ಇರೋ ಎಷ್ಟೋ ವಿಷಯಗಳ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡ್ರು ಸಹ ಅದು ಬದ್ಲಾಗಲ್ಲ. ಅದ್ರ ಬದ್ಲಿಗೆ ನಮ್ಮ ನೆಮ್ಮದಿ ಹಾಳಾಗುತ್ತೆ. ನಮ್ಗೆ ಸಮಾಧಾನ ಅಂತೂ ಖಂಡಿತ ಸಿಗಲ್ಲ. ಅವ್ರನ್ನ ಚೇಂಜ್ ಮಾಡ್ಬೇಕು, ಇವ್ರನ್ನ ಚೇಂಜ್ ಮಾಡ್ಬೇಕು, ಅವ್ರು ಹಾಗಿರ್ಬೇಕು, ಇವ್ರು ಹೀಗಿರ್ಬೇಕು ಅಂತ ನಾವು ಯಾವ್ದೇನ್ನೇ ಕೂಡ ನಾವು ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಸೊ ಜನಗಳು ಮತ್ತು ಸನ್ನಿವೇಶಗಳು ಹೇಗೆ ಇರ್ಲಿ, ಆ ಜನ ಹೇಗೆ ಇರ್ಲಿ ಅಥವಾ ಆ ಸನ್ನಿವೇಶ ಹೇಗೆ ಇರ್ಲಿ, ನಾವು ಅದನ್ನ ಹಾಗೆ ಸ್ವೀಕಾರ ಮಾಡ್ಬೇಕು. ನಮ್ಮಲ್ಲಿ ಸ್ವೀಕಾರ ಮನೋಭಾವ ಇರ್ಬೇಕು. ಅವ್ರು ಹೇಗಿರ್ತಾರೆ ಹಾಗೆ ನಾವು ಸ್ವೀಕಾರ ಮಾಡ್ಬೇಕು. ಬೇರೆ ಜನಗಳನ್ನ ಚೇಂಜ್ ಮಾಡೋ ಬದ್ಲಿಗೆ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬೇಕು. ನಮ್ಮನ್ನ ನಾವು ಬದಲಾವಣೆ ಮಾಡ್ಕೊಂಡಾಗ ಅವರನ್ನ ಹೇಗಿರ್ತಾರೋ ಹಾಗೆ ಸ್ವೀಕಾರ ಮಾಡ್ಕೋತಾ ನಮ್ಮನ್ನ ನಾವು ಬದಲಾಯಿಸ್ಕೊಳ್ಳೋಣ, ನಮ್ಮ ದೃಷ್ಟಿಕೋನವನ್ನ ಬದಲಾಯಿಸ್ಕೊಳ್ಳೋಣ. ಮತ್ತೆ ಶರಣಾಗತಿ ಅಂದ್ರೆ ಸರೆಂಡರ್ನೆಸ್. ನಮ್ಮ ಜೀವನದಲ್ಲಿ ಎಷ್ಟೋ ಹಂತದಲ್ಲಿ ಬದಲಾವಣೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಥವಾ ಪರಿಹಾರನೇ ಇಲ್ಲ ಅನ್ನೋ ಎಷ್ಟೋ ಸಿಚುವೇಶನ್ಸ್ ಬರ್ತಾನೆ ಇರುತ್ತೆ ಅಲ್ವಾ? ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ಇನ್ನೊಬ್ರಿಗೆ ಇನ್ನೇನೋ ಯಾವ್ದಾದ್ರು ಒಂದ್ ವ್ಯಕ್ತಿನ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಅವರ ಪರಿಸ್ಥಿತಿಗಳಾಗಿರ್ಬೋದು, ಯಾವ್ದೇ ಆಗಿರ್ಬೋದು. ಆಗ ಯಾಕೆ ಹೀಗಾಯ್ತು, ಇವ್ರು ಯಾಕೆ ಹೀಗೆ, ನನಗ್ ಯಾಕೆ ಈ ತರ ಲಾಸ್ ಆಯ್ತು, ನಾನ್ ಯಾಕೆ ಹಿಂಗಾಗಿದೆ, ನನ್ಗೆ ಯಾಕೆ ಈ ತರ ಹುಷಾರ್ ತಪ್ಪಿದೆ ಅಂತ ನಾವು ಅದನ್ನ ಕೊರಗ್ತಾ ಅದನ್ನ ನಮ್ಮ ಮನ್ಸಕ್ ತಗೊಂಡು ನಾವು ಒತ್ತಡಕ್ಕೆ ಒಳಗಾಗ್ತೀವಿ. ಆ ಸಮಸ್ಯೆ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಆಗಲ್ಲ. ಹಾಗಿದ್ದಾಗ ನಾವು ಏನ್ ಮಾಡ್ಬೇಕು, ನಮ್ಮ ಜೀವನಕ್ಕೆ ನಾವು ಶರಣಾಗತಿಯನ್ನ ಹೊಂದ್ಬೇಕು, ಶರಣಾಗ್ಬಿಡ್ಬೇಕು. ನಮ್ಮ ಜೀವನಕ್ಕೆ ನಾವು ಶರಣಾಗ್ಬಿಡ್ಬೇಕು. ಮಾಡೋ ಕೆಲ್ಸನ ಶ್ರದ್ಧಾಪೂರ್ವಕವಾಗಿ ಮಾಡ್ತಾ ಇದ್ರೆ ನೋವುಗಳು, ಕಷ್ಟಗಳಿರ್ಬೋದು ಸ್ವಲ್ಪ ಮಟ್ಗಾದ್ರೂ ಕಡಿಮೆ ಆಗತ್ತೆ. ಮತ್ತೆ ಯೋಚನೆ ಬೇಡ, ಯೋಚನೆ ಮಾಡೋಣ. ಯೋಚನೆ ಮಾಡೋದನ್ನ ಬಿಟ್ಟು ಯೋಚನೆ ಮಾಡೋದನ್ನ ಕಲಿಬೇಕು. ಕೇವಲ ವರ್ತಮಾನದಲ್ಲೇ ಇರ್ಬೇಕು ಅಂತ ಅನ್ಕೊಂಡಾಗ, ನಾವ್ ಯಾವಾಗೂ ವರ್ತಮಾನದಲ್ಲೇ ಇರ್ಬೇಕು ಅನ್ಕೊಂಡಾಗ ತುಂಬಾ ಜನಕ್ಕೆ ಒಂದು ಡೌಟ್ ಬರುತ್ತೆ, ಹೀಗೆ ಆದ್ರೆ ನನ್ ಮುಂದಿನ ಭವಿಷ್ಯ ಹೇಗೆ? ಯಾವಾಗೂ ಪ್ರೆಸೆಂಟ್ ಅಲ್ಲಿ ಇದ್ರೆ ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋದ್ ಬೇಡ್ವಾ? ಅಂದ್ರೆ ವೃತ್ತಿ, ನನ್ ಕೆಲ್ಸದ ಬಗ್ಗೆ ಯೋಚನೆ ಮಾಡೋದ್ ಬೇಡ್ವಾ? ನನ್ನ ವ್ಯಾಪಾರದ ಬಗ್ಗೆ ಯೋಚನೆ ಮಾಡೋದ್ ಬೇಡ್ವಾ? ಅಥವಾ ನನ್ನ ಕುಟುಂಬದ ಬಗ್ಗೆ ಯೋಚನೆ ಮಾಡೋದ್ ಬೇಡ್ವಾ? ಅಥವಾ ಮಕ್ಳ ಎಜುಕೇಶನ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಈ ತರ ಯೋಚನೆ ಮಾಡದೆ ಇದ್ರೆ ಹೇಗಾಗುತ್ತೆ? ಇದು ತಪ್ಪನ್ಸುತ್ತೆ ಅಲ್ವಾ ಅಂತ ಅನ್ಕೋತೀವಿ. ಹಾಗನ್ಸೋದು ಕೂಡ ಸಹಜನೇ. ಅಯ್ಯೋ ಏನು ಯೋಚನೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಸಹಜ. ಅಯ್ಯೋ ಆ ತರ ನಮ್ಗನ್ಸೋದು ಸಹಜ. ಹೌದು, ಯೋಚನೆ ಮಾಡೋದು ಕೂಡ ತಪ್ಪು. ಆದ್ರೆ ಯೋಚನೆ ಮಾಡಬಾರ್ದು, ನಾವು ಯೋಜನೆನ ಮಾಡ್ಬೇಕು. ಯೋಚನೆ ಮಾಡ್ಬೇಕು, ಯಾವ ರೀತಿ ಈ ರೀತಿ ಮಾಡಿದ್ರೆ ಈ ರೀತಿ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ನಾವು ಸುಮ್ನೆ ಯೋಚನೆ ಮಾಡ್ತಾ ಹೀಗಾಯ್ತಲ್ಲ ಅಂತ ಚಿಂತೆ ಮಾಡ್ಕೊಂಡು ಗಾಬರಿ ಆಗಿ ಆತಂಕ ಮಾಡ್ಕೊಂಡಿರೋದಕ್ಕಿಂತ ವರ್ತಮಾನದಲ್ಲಿ ಈಗ ನನ್ ಏನ್ ಮಾಡ್ಬೇಕಾಗಿರೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದಾಗ ನನ್ನ ಮುಂದಿನ ಭವಿಷ್ಯ ಖಂಡಿತ ಚೆನ್ನಾಗಿರುತ್ತೆ. ಈಗ ನಾವು ನನ್ನ ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಅಯ್ಯೋ ನನ್ ಹುಷಾರ್ ತಪ್ಪುತ್ತೆ ಅನ್ಕೊಳ್ಳೋ ಬದಲು ನಾನು ಚೆನ್ನಾಗಿರ್ಬೇಕು ಅಂತ ಮುಂದೆ ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡಾಗ ನಾವೇನ್ ಮಾಡ್ಬೇಕು, ವ್ಯಾಯಾಮ ಮಾಡ್ಬೇಕಾಗತ್ತೆ, ಎಕ್ಸರ್ಸೈಸ್ ಮಾಡ್ಬೇಕಾಗತ್ತೆ, ಮತ್ತೆ ಸಾತ್ವಿಕ ಆಹಾರನ ಸೇವನೆ ಮಾಡ್ಬೇಕಾಗತ್ತೆ, ಧ್ಯಾನ ಮಾಡ್ಬೇಕಾಗತ್ತೆ. ಹೀಗೆಲ್ಲ ನಾವು ಮಾಡೋ ಕೆಲ್ಸನ ಮಾಡ್ತಾ ನಮ್ಮ ಆರೋಗ್ಯನ ಚೆನ್ನಾಗಿಟ್ಕೋಬೇಕು. ಮುಂದೆ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಅಪೇಕ್ಷೆಗಳನ್ನ ತ್ಯಜಿಸೋಣ, ಎಕ್ಸ್ಪೆಕ್ಟೇಷನ್ಸ್ ನ ಬಿಡೋಣ. ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೋಬಾರ್ದು. ನನ್ಗೆ ಎಲ್ರೂ ಪ್ರೀತಿ ತೋರ್ಸ್ಬೇಕು, ಕಾಳಜಿ ಮಾಡ್ಬೇಕು, ನನ್ನ ಮುದ್ ಮಾಡ್ಬೇಕು, ಅಥವಾ ಅವ್ರು ನನ್ಗೆ ಗೌರವ ಕೊಡ್ಲಿ ಅಂತ ಎಲ್ಲ ನಾವು
ವಿಚಿತ್ರವಾದ ಏನೇನೋ ಕಲ್ಪನೆಗಳನ್ನ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಅವ್ರನ್ನ ಅಲ್ಲಿ ಕರ್ಕೊಂಡ್ಬೇಕು, ಅವ್ರನ್ನ ನನ್ಗೆ ಇಂಪಾರ್ಟೆನ್ಸ್ ಕೊಡ್ಬೇಕು, ನನ್ನ ಗೌರವ ಕೊಡ್ಬೇಕು, ನನ್ಗೆ ಪ್ರೀತಿ ಕೊಡ್ಬೇಕು ಅಂತ ಏನೇನೋ ಅಂತ ಅನ್ಕೋತಾ ಇರ್ತೀವಿ. ನಮ್ ಎಕ್ಸ್ಪೆಕ್ಟೇಷನ್ಸ್ ಹಾಗೆ ಯಾವ್ದು ಸಿಗದೆ ಹೋದಾಗ ನಮ್ಗೆ ತುಂಬಾ ಬೇಜಾರಾಗುತ್ತೆ, ನಮ್ಗೆ ತುಂಬಾ ದುಃಖ ಆಗುತ್ತೆ. ಮತ್ತೆ ನನ್ಗೆ ಯಾರು ಇಲ್ಲ, ನಾನು ಒಬ್ಬಂಟಿ, ನನ್ಗೆ ಯಾರು ಪ್ರೀತಿ ತೋರಿಸ್ತಾ ಇಲ್ಲ, ನನ್ಗೆ ಯಾರು ನನ್ನನ್ನ ಯಾರು ಕಾಳಜಿ ಮಾಡ್ತಾ ಇಲ್ಲ ಅಂತ ನಮಗ್ ನಾವೇ ನೋವು ಕೊಡ್ಕೊತಾನೇ ಇರ್ತೀವಿ. ಇದ್ರಲ್ಲಿ ಬೇರೆಯವ್ರದ್ದು ಏನಾದ್ರು ತಪ್ಪಿದ್ಯಾ? ಖಂಡಿತ ಇಲ್ಲ. ಇದ್ರಲ್ಲಿ ಬೇರೆಯವ್ರದ್ದು ಏನೂ ತಪ್ಪಿಲ್ಲ. ನಮಗ್ ನಾವೇ ನೋವು ಕೊಟ್ಕೊಳ್ಳೋದು, ಈ ಎಕ್ಸ್ಪೆಕ್ಟೇಷನ್ಸ್ ಇಂದ ನಮಗ್ ನಾವೇ ನೋವು ಕೊಟ್ಕೊಳ್ಳೋದು. ನಾವೇನ್ ಮಾಡ್ತೀವಿ, ಅವ್ರು ಸರಿ ಇಲ್ಲ, ನನ್ನ ಪ್ರೀತಿಯಿಂದ ಮಾತಾಡ್ಸಲ್ಲ, ನನ್ಗೆ ಬೆಲೆ ಕೊಡಲ್ಲ ಅಂತ ಎಲ್ಲ ಏನೇನೋ ಅನ್ಕೋತೀವಿ. ನಾವೇನ್ ಬೇರೆಯವ್ರನ್ನೇ ಬ್ಲೇಮ್ ಮಾಡ್ತಾ ಇರ್ತೀವಿ. ಅವ್ರದೇ ತಪ್ಪು, ಅವ್ರದ್ದೇ ತಪ್ಪು, ನಂದೇನು ತಪ್ಪಿಲ್ಲ ಅನ್ನೋ ತರ ನಾವ್ ಬೇರೆಯವ್ರನ್ನ ದೂಷಣೆ ಮಾಡ್ತಾನೆ ಇರ್ತೀವಿ. ನಮ್ಮ ಸ್ವಂತ ಮನೆಯಲ್ಲೇ ಆಗಿರ್ಬಹುದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಇಲ್ಲ ಅತ್ತೆ ಮಾವ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಆಗಿರ್ಬೋದು. ಇವರಿಂದನೂ ಕೂಡ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ಸ್ ನ ಇಟ್ಕೊಂಡಿರ್ತೀವಿ. ಇವ್ರು ನನ್ ಪ್ರೀತಿ ತೋರಿಸ್ತಿಲ್ಲ, ಇವ್ರು ನನಗ್ ಬೆಲೆ ಕೊಡ್ತಿಲ್ಲ, ಇವ್ರು ನನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಎಲ್ಲ ಏನೇನೋ ಸುಮ್ನೆ ಹೇಳ್ಕೊತಾನೆ ಇರ್ತೀವಿ ನಮಗ್ ನಾವೇ. ಆ ತರ ನನಗ್ ಪ್ರೀತಿ ಕೊಡ್ತಾ ಇಲ್ಲ ಅಂತ ಅನ್ನೋದನ್ನ ಬಿಟ್ಟು, ಎಕ್ಸ್ಪೆಕ್ಟೇಷನ್ಸ್ ನ ಬಿಟ್ಟು ಪ್ರೀತಿ ಕೊಡೋ ನಾವ್ ಆಗೋಣ, ನಾವು ಪ್ರೀತಿ ಕೊಡೋಣ. ಹಾಗಂತ ನಾನು ಪ್ರೀತಿ ಕೊಟ್ಟೆ, ನಾವು ಪ್ರೀತಿ ಕೊಡೋಣ ಅಂತ ನಾವು ಪ್ರೀತಿ ಕೊಡ್ತಾ ಇದ್ದೀನಿ, ನಾನು ಗೌರವ ಕೊಡ್ತಾ ಇದ್ದೀನಿ, ಅವ್ರು ಮಾತ್ರ ಕೊಡ್ತಾ ಇಲ್ಲ. ನನ್ ಪ್ರೀತಿ ಕೊಟ್ರು ಅವ್ರು ಕೊಡ್ತಾ ಇಲ್ಲ, ನನ್ ಗೌರವ ಕೊಟ್ರು ಅವ್ರು ಕೊಡ್ತಾ ಇಲ್ಲ ಅಂತ ಕೊರ್ಗೋದ್ ಬೇಡ. ನಾವ್ ಯಾವಾಗ ಪ್ರೀತಿ ಕೊಡ್ತೀವೋ ಆಗ ಖಂಡಿತ ನಮ್ಗೆ ಆ ಪ್ರೀತಿ ವಾಪಸ್ ಬಂದೇ ಬರುತ್ತೆ. ನಾವ್ ಏನ್ ಕೊಡ್ತೀವೋ ಅದಕ್ಕೆ 10 ಪಟ್ಟು ವಾಪಸ್ ಬಂದೇ ಬರುತ್ತೆ ಅಲ್ವಾ? ಹಾಗೆ ನಾವು ಪ್ರೀತಿ ಕೊಡೋರಾಗೋಣ, ನಾವು ಹಂಚೋರಾಗೋಣ. ನಾವು ಭಿಕ್ಷುಕರಾಗದ್ ಬೇಡ, ಪ್ರೀತಿಗೋಸ್ಕರ ನಾವು ಬೆಗ್ ಮಾಡೋದ್ ಬೇಡ. ನಾವು ಪ್ರೀತಿನ ಕೊಡೋಣ, ಪ್ರೀತಿನ ಹಂಚೋಣ. ಸೊ ಹೀಗೆ ಮಾಸ್ಟರ್ಸ್, ನಾವು ಸದಾ ಯಾವಾಗೂ ಕೂಡ ವರ್ತಮಾನದಲ್ಲಿ ಇಟ್ಕೊಂಡು ಈ ಕ್ಷಣನ, ಪ್ರತಿ ಕ್ಷಣನ ಕೂಡ ಆನಂದದಿಂದ ಜೀವಿಸೋಣ, ಎಲ್ಲಾ ಕಡೆ ಖುಷಿನ ಹಂಚೋಣ ಮಾಸ್ಟರ್ಸ್. ಓಕೆ ಮಾಸ್ಟರ್ಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಶಾಂತಲಾ ಮ್ಯಾಮ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಮ್ಯಾಮ್. ಎಸ್ ಮೇಡಮ್, ಎಸ್, ಅದ್ಭುತವಾಗಿ ಹೇಳಿದ್ರಿ. ಪಾಯಿಂಟ್ ಟು ಪಾಯಿಂಟ್ ಎಲ್ಲಾನು ಹೇಗಿರ್ಬೇಕು ವರ್ತಮಾನದಲ್ಲಿ ಅಂತ. ಸೊ ಪತ್ರಿಜಿಯವರು ನಮಗೆ ಮೇನ್ ಹೇಳೋದೇ ಇಷ್ಟೇನೆ, ನಾವೊಂದು ಆ 5 ಫಿಂಗರ್ಸ್ 5 ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಸರಿ. ನೋ ಜಡ್ಜ್ಮೆಂಟ್, ಆಕ್ಸೆಪ್ಟೆನ್ಸ್, ಆಮೇಲೆ ಫರ್ಗೆಟ್ ಅಂಡ್ ಫರ್ಗಿವ್ನೆಸ್, ಅದು ತುಂಬಾನೇ ಇಂಪಾರ್ಟೆಂಟು. ಸರೆಂಡರ್ನೆಸ್ಸು, ಸೊ ನೋ ಇದು ಎಕ್ಸ್ಪೆಕ್ಟೇಷನ್ಸು, ಇವೆಲ್ಲನೂ ಬೇಸಿಕ್ ಪಾಯಿಂಟ್ಸ್ ನಮಗೆ ಪತ್ರಿಜಿಯವರು ಹೇಳಿದ್ದಾರೆ. ಸೊ ಹಾಗಾಗಿ PSSM ನ ಪ್ರತಿಯೊಬ್ಬ ಮಾಸ್ಟರ್ಸ್ನು ಇವನ್ನೆಲ್ಲ ಅಳವಡಿಸ್ಕೊಂಡಾಗ ನಾವು ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಹೇಗಿರ್ಬೇಕು ಅನ್ನೋದು ಗೊತ್ತಾಗ್ತಾ ಬರುತ್ತೆ. ಇರ್ತೀವಿ ಕೂಡ, ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರ್ತೀವಿ. ಅದರಿಂದ ಏನೇನು ಉಪಯೋಗ ಅನ್ನೋದು ಎಲ್ಲರಿಗೂ ಗೊತ್ತಾಯಿದೆ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಇರೋದ್ರಿಂದ. ಸೊ ಹಾಗಾಗಿ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಇವತ್ತು ದಿವ್ಯ ಅವರು. ಸೊ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಯಾರಿಗಾರು ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಮೇಡಮ್ ಜೊತೆ ಮಾತಾಡೋರಿದ್ರೆ ಮಾತಾಡ್ಬಹುದು, ಹ್ಯಾಂಡ್ ರೈಸ್ ಮಾಡಿ. ಮಾತಾಡಿ ಸರ್. ಉಮೇಶ್ ಸರ್ ತುಂಬಾ ಅದ್ಭುತವಾಗಿತ್ತು ಇವತ್ತು. ಮೇಡಮ್ ಹೇಳಿದ್ದು ಯಾವ ರೀತಿ ಇರ್ಬೇಕು ನಾವು. ಮೊದ್ಲು ಮೊಬೈಲ್ ಇಂದ ಹಿಡಿದ್ಬಿಟ್ಟು ಮಕ್ಕಳಿಗೆ ಹೊಡೆದ್ರೆ ಆಗಿರ್ತಾರೆ, ಅವ್ರು ಹೇಳ್ತಾ ಇದ್ರೆ ಆಗಿರ್ತಾರೆ, ಸುಮ್ಮನೆ ನಾವು ಯಾವ ತರ ಇರ್ತೀವಿ ಎಲ್ಲ ಜಿಲೇಬಿ, ಆಮೇಲೆ ಜಿಲೇಬಿ ತಿಂದೆ ಆಗಿರ್ತೀವಿ ಅಂತ ಅದನ್ನು ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಮೇಡಮ್. ನಾನು ವರ್ತಮಾನದಲ್ಲಿ ನಾವ್ ಹೇಗಿರ್ಬೇಕು, ಜೀವನ ಮಾಡು, ಈಗ ಅದೊಂದು ಕಲ್ತ್ಕೊಂಡ್ರೆ ಸಾಕ ಮೇಡಮ್. ಯಾವ್ದನ್ನೇ ಆಗ್ಲಿ ನಾವು ತಲೆ ಇಟ್ಕೊಂಬಾರ್ದು. ನಾವು ತಲೆ ಇಟ್ಕೊಂಡ್ರೆ ನಮ್ ಕಾಯಿಲೆ ಬರೋದು ಅದ್ರಲ್ಲಿ. ಅವ್ರು ಹೇಳಿದ್ದು ಇವ್ರು ಹೇಳಿದೆಲ್ಲ ಇಟ್ಕೊಂತೀವಿ, ಅವಾಗ ಏನ್ ಮಾಡ್ತೀವಿ, ಕಾಯಿಲೆ ಬರುತ್ತೆ. ಅದಕ್ಕೆ ಯಾವ್ದನ್ನೇ ಆಗ್ಲಿ ಮೈಂಡ್ ಇರಲಿ ನಮಗೆಲ್ಲ ಕ್ಲೀನ್ ಆಗಿರುತ್ತೆ. ಯಾವತ್ತು ನಮ್ಮ ಮೈಂಡ್ ಸ್ವಚ್ಛವಾಗಿರುತ್ತೋ ಯಾವುದೇ ತರ ಕಾಯಿಲೆ ಬರಲ್ಲ. ಈ ಕಾಯಿಲೆ ಬರೋದಕ್ಕೆ ಅದೇ ಕಾರಣ. ಎಲ್ಲ ಇಟ್ಕೊಳ್ತೀವಿ, ಶುಗರ್ ಬರುತ್ತೆ, ಅದು ಬರುತ್ತೆ ಅಂತ ಹೇಳ್ತಾರೆ, ಹೊರಟೋಗ್ತಾರೆ, ಅವಾಗ ಖರ್ಚಿಗೆ ಮಾಡ್ಕೊತಾರೆ. ಅದಕ್ಕೋಸ್ಕರಾಗಿ ನಮ್ಮ ಪತ್ರಿ ಸರ್ ಅವರು ಆನಾಪಾನಸತಿ ಧ್ಯಾನವನ್ನು ಹೇಳ್ತಿದ್ದಾರೆ. ದಯವಿಟ್ಟು ಎಲ್ಲಾರು ಇದನ್ನ ಮಾಡಿ ಅಂತ. ಥ್ಯಾಂಕ್ ಯು ಮೇಡಮ್ ಅವರೇ, ಅದ್ಭುತವಾಗಿತ್ತು. ಧನ್ಯವಾದ. ಗಿರಿಜಾ ಮ್ಯಾಮ್ ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಎಲ್ಲರಿಗೂ ನಮಸ್ತೆ.
ತುಂಬಾ ಚೆನ್ನಾಗಿ ಹೇಳಿದ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದೊಂದ್ ಪಾಯಿಂಟ್ ಬಿಡದೆ ಒಂದೊಂದಾಗಿ ಚೆನ್ನಾಗಿ ಹೇಳಿದ್ರು. ಅದಕ್ಕೆ ಒಂದು ಇದು ಹೇಳೋಣ ಥ್ಯಾಂಕ್ ಯು ಅಂತ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ವಿ ಅಮ್ಮ. ಥ್ಯಾಂಕ್ ಯು ಅವತ್ತು ಮ್ಯಾಮ್. ಇವರು ಶಾಂತಲಾ ಮೇಡಮ್ ಏನೇನ್ ಹೇಳಿದ್ರು ಅದೇ ರೀತಿ ಎಲ್ಲ ಒಂದೊಂದ್ ಪಾಯಿಂಟ್ ಬಿಡದೆ ಹೇಳಿದ್ರು. ತುಂಬಾ ಎಸ್ ಥ್ಯಾಂಕ್ಸ್. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಅಷ್ಟೇ ನೋಡಿ, ಒಂದು ಸೆಷನ್ ಹೊಸದಾಗತ್ತಷ್ಟೇ, ಆಮೇಲೆಲ್ಲ ಅದಕ್ಕದೇ ಆ ಜ್ಞಾನ ಹಂಗೆ ಬರ್ತಾನೆ ಇರುತ್ತೆ ಒಂದ್ರಿಂದೊಂದು. ಸೊ ಯಾರಿಗೆ ಪ್ರಾಕ್ಟೀಸ್ ಬಿಡಬೇಡಿ, ಇದೊಂದು ಚಾಲೆಂಜಿಗೆ ಅಂತ ಅಲ್ದಿದ್ರು ನೆಕ್ಸ್ಟ್ ಹಾಗೆ ಕಂಟಿನ್ಯೂ ಮಾಡಿ ಮೇಡಮ್, ಯಾವ್ದು ಬಿಡಬೇಡಿ. ಮತ್ತೆ ಅವಕಾಶ ಸಿಕ್ಕಿದ ಓಕೆ ಕಡೆ ಮ್ಯಾಮ್. ಎಲ್ಲ ಜ್ಞಾನ ಹಂಚಿ. ಎಸ್ ಪದ್ಮಾ ಮೇಡಮ್ ಅಂತ. ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮ್ಯಾಮ್, ಎಲ್ಲಾರ್ಗೂ ಅವಕಾಶ ಕೊಡ್ತಾ ಇದೀರಾ ಮ್ಯಾಮ್. ಎಸ್, ಥ್ಯಾಂಕ್ ಯು. ನೀವು ಗ್ರೇಟ್ ಮ್ಯಾಮ್, ನೀವೇ. ಹೌದು. ಹಾ ಹ್ಮ್. ಹಲೋ ಮೇಡಮ್, ನಮಸ್ತೆ ಮೇಡಮ್. ಶಾಂತಲಾ ಮೇಡಮ್ ನಮಸ್ತೆ. ದಿವ್ಯ ಮೇಡಮ್ ನಮಸ್ತೆ ಮ್ಯಾಮ್. ಸೂಪರ್ ನಮಸ್ತೆ ಆಗಿ ಮ್ಯಾಮ್. ತಿಳಿಸ್ಕೊಟ್ರಿ. ನಮ್ಗೇನಾದ್ರೆ ಜಿಲಾಬಿ ತಿನ್ನಿಸ್ಬಿಡ್ರಿ. ಜಿಲಾಬಿ ಅಂದ್ರೆ ಇಷ್ಟ ನಮ್ಗೆ, ಜಿಲಾಬಿ ಆಯ್ತು ನಮ್ಗೆ. ಹಂಗೆ ಮೇಡಮ್ ಕೂಡ ಹೇಳ್ತಾ ಇದ್ರು, ವರ್ತಮಾನದಲ್ಲಿ ಜೀವಿಸ್ಬೇಕು, ವರ್ತಮಾನದಲ್ಲಿ ಇರ್ಬೇಕು ಅಂತೇಳಿ. ಸಾಕಷ್ಟು ವಿಷಯ ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. ವರ್ತಮಾನ, ಭೂತಕಾಲ, ಭವಿಷ್ಯ ಕಾಲ, ವರ್ತಮಾನ ಕಾಲ, ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹೆಂಗ ಅರ್ಧ ತಿಳಿಸ ಸ್ಟೂಡೆಂಟ್ಗಳಿಗೆ ಟೀಚ್ ಮಾಡ್ದಾಗ ಆಗೋಯ್ತಗ ಟಾಪಿಕ್. ಅಷ್ಟು ಚೆನ್ನಾಗಿ ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಅದಾದ್ರೆ ಮ್ಯಾಮ್. ಒಂದ್ಸರಿ, 2 ಸರಿ, 3 ಸರಿ ತಿದ್ದಿ ಹೇಳ್ದಂಗೆ ಕರೆಕ್ಟ್ ಆಗಿ ಎಷ್ಟು ಚೆನ್ನಾಗಿ ಟೀಚ್ ಮಾಡಿದ್ರಿ ಅಂದ್ರ ಟೀಚರ್ ಆಗ್ಬೋದು ನೀವು. ನಮ್ಗೆ ಎಲ್ಲೂ ಹೋಗ್ಬೇಕಾದಿಲ್ಲ ಸ್ಕೂಲ್ಗೆ ಕಲಿಯೋದಕ್ಕೆ. ನಿಮ್ಮಂತ ಒಂದು ವಿದ್ಯಾರ್ಥಿಗಳು ಈ ತರ ಒಂದು ಧ್ಯಾನದ ಅನುಭವನ ನೀವು ತಿಳಿಸ್ಕೊಡ್ತಾ ಇದ್ದೀರಿ. ಆಲೋಚನೆಗಳಿರ್ಬೋದು ಸಾಕಷ್ಟು. ಮೇಡಮ್ ಹೆಂಗ್ ಹೇಳ್ತಾರೆ ಅದೇ ರೀತಿನಲ್ಲೇ ಬರ್ತೀವಿ ಇವಾಗ ನಿಮ್ ಬಾಯಿಲನು. ಮೇಡಮ್ ಕೂಡ ಹಂಗೇನೆ. ಥ್ಯಾಂಕ್ ಯು ಮ್ಯಾಮ್. ಶಾಂತಲಾ ಮೇಡಮ್ ಅವರು ಶಿಕ್ಷಣದಲ್ಲಿ ಇರಿ, ವರ್ತಮಾನದಲ್ಲಿರಿ, ವರ್ತಮಾನದಲ್ಲಿ ಜೀವಿಸ್ಬೇಕು, ಎಷ್ಟು ಸಾಕಷ್ಟು ಕ್ಲಾಸ್ಗಳಲ್ಲಿ ಅದೇ ಕೊಟ್ಟಿದ್ದಾರೆ ನಮ್ಗ. ಆಗಿದ್ದಾಗ ಇದು ಒಂದು ನಿಮ್ ಕಡೆಯಿಂದನೂ ನಮ್ಗ್ ಸಿಕ್ತು ಇವಾಗ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಮೇಡಮ್. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಶಾಂತಲಾ ಮ್ಯಾಮ್ ಅಷ್ಟು ಬರ್ತಾರೆ. ಚೆನ್ನಾಗಿ ಮಾಡಕ್ ಬರಲಿಲ್ಲ ಅಂದ್ರೆ ಮ್ಯಾಮ್ ತಕ್ಕ ಮಟ್ಟಿಗೆ ಮಾಡಿದೀನಿ ಮ್ಯಾಮ್. ಇಲ್ಲ ನೀವು ಡಬಲ್ ಶಾಂತಲಾ ಮೇಡಮ್, ಎರಡನೇ ಶಾಂತಲಾ ಅವ್ರು. ನೀವು ಸಖತ್ ಕೊಟ್ರಿ ಸ್ಪೀಚ್ ಎಲ್ಲ. ತುಂಬಾ ಥ್ಯಾಂಕ್ ಯು ಚೆನ್ನಾಗಿತ್ತು. ಮ್ಯಾಮ್. ತುಂಬಾ ಇಷ್ಟ ಆಯ್ತು ನೀವು ಥ್ಯಾಂಕ್ ಯು ಮ್ಯಾಮ್. ಕೊಡೋದು. ಅಷ್ಟು ಇಷ್ಟ ಆಯ್ತು. ಒಟ್ಟಾರೆ ಅಂತಂದ್ರೆ ನಾವು ಜಿಲಾಬಿ ತಿನ್ನಿಸಿದ್ರಿ ನನ್ಗೆ. ತುಂಬಾ ಮೇಡಮ್, ಹಂಗೆ ತುಂಬಾ ತಿಂದಲೇ ಚೆನ್ನಾಗಿ. ಖುಷಿಯಾಗಿದೆ ಮ್ಯಾಮ್. ಹೌದು ಮೇಡಮ್, ಎಲ್ಲಾದ್ರೂ ಬಿಡ್ಬೇಕು ಥ್ಯಾಂಕ್ ಯು ಮ್ಯಾಮ್. ಆಲೋಚನೆ ಎಲ್ಲ. ಎಲ್ಲ ಶಾಂತಲಾ ಮೇಡಮ್ ಕಡೆಯಿಂದ ಎಲ್ಲ ಒಟ್ಟಾಯ್ತು. ಇವತ್ತು ಆನಂದವಾಗಿ ಜೀವನ ಮಾಡ್ತಾ ಇದೀವಿ ನಾವು. ವರ್ತಮಾನ ಕಾಲದಲ್ಲೇ ಇದೀನಿ ಮೇಡಮ್. ಆ ರೀತಿ ತಂದ್ ನಿಲ್ಸಿದ್ರು ನಮ್ ಶಾಂತಲಾ ಮೇಡಮ್ ಅವ್ರು ನಮ್ಮನ್ನ. ಆ ರೀತಿ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ. ಇವತ್ತು ಇಷ್ಟು ನಾವು ಖುಷಿಯಾಗಿರ್ತೀವಿ. ನೀವು ಹೇಳ್ತಾ ಇದ್ರೆ ನಂಗೆ ಖುಷಿ. ಒಳ್ಳೆ ಮಕ್ಳಿಗೆ ಹೇಳ್ದಂಗೆ ಹೇಳ್ತಾರ. ನನ್ಗಂತೂ ತುಂಬಾ ಖುಷಿ ಆಗ್ತಾ ಇತ್ತು. ಮೇಡಮ್ ಕೂಡ ಅಷ್ಟೇನೆ. ಯಾವ ತರ ಹೇಳ್ತಾರ ಅಂದ್ರೆ ಮಗು ತರ, ಮಗುಗೆ ಹೆಂಗ್ ಪಾಠ ಮಾಡ್ತಾರ ಅದೇ ತರ ಶಾಂತಲಾ ಮೇಡಮ್ ಅವರು. ಅಷ್ಟೇ ಕಣ್ಣೀರು ತೆಗೆದ್ರು ಆರೋಗ್ಯದಿಂದ ಈಚೆಗ್ ಬಂದಾಗಾಯ್ತು. ಅಷ್ಟೇ ಚೆನ್ನಾಗಿ ಹೇಳ್ಕೊಡ್ತೀನಿ ನಮ್ ಮೇಡಮ್ ಅವರು. ಧನ್ಯವಾದಗಳು ಮೇಡಮ್ ಎಲ್ರಿಗೂ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸಂಗಮ ಅವರ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ಅದು ಪೇನ್ ಬಂದಾಗ ಏನ ಹೇಳ್ಬೇಕಂದ್ರಲ್ಲ ಮೇಡಮ್ ಅವರು, ಅದೊಂದ್ ನೆನಪು. ದಿವ್ಯಾ ಮೇಡಮ್, ಅವ್ರು ಮೇಡಮ್ ಪೇನ್ ಬಂದಾಗ ಏನ್ ಹೇಳ್ಬೇಕು ಅಂತ ಹೇಳಿದ್ರಿ ಮ್ಯಾಮ್? ಪೇನ್ ಬಂದಾಗ ನಾವು ಆ ಪೇನ್ ಮಾನಸಿಕವಾಗಿ ತಗೊಳ್ದೆ, ಅದು ನನಗೆ ನೋವಾಗ್ತಿದೆ ಅನ್ನೋದನ್ನ ಯಾವಾಗೂ ಯೋಚನೆ ಮಾಡ್ದೆ. ಅದು ನೋವಾಗಿರೋದು ಯಾವ್ದಕ್ಕೆ? ಈ ದೇಹಕ್ಕಷ್ಟೇ, ನಮ್ಮ ಮನ್ಸಿಗಲ್ಲ ಅಲ್ವಾ. ನಮ್ಮ ಈ ದೇಹ ನಾನಲ್ಲ, ಅದನ್ನ ಮನ್ಸಿಗೆ ತಗೋ. ಈ ದೇಹ ನಾನಲ್ಲ, ಈ ಮನಸ್ಸು ಕೂಡ ನಾನಲ್ಲ, ನಾನು ಕೇವಲ ಒಂದು ಪರಿಶುದ್ಧವಾದ ಆತ್ಮ ಅಂತ ಅನ್ಕೋಬೇಕು. ಅವಾಗ ನಮ್ಗೆ ಈ ನೋವಿಂದ ಎಷ್ಟೋ ಅಂತರ ಸೃಷ್ಟಿ ಆಗುತ್ತೆ ಮ್ಯಾಮ್. ಅವಾಗ
ಅವಾಗ ಆ ನೋವನ್ನ ಇದು ದೇಹಕ್ಕಾಗಿರೋ ನೋವಲ್ವಾ ಅಂತ ನಾವ್ ಅಂತರ ಸೃಷ್ಟಿ ಮಾಡ್ಕೊಂಡಾಗ ನಾವ್ ಅದ್ ನೋವನ್ನೇ ಗಮನಿಸ್ತಾ ಬರ್ಬೇಕು. ಆ ನೋವನ್ನ ಗಮನಿಸ್ತಾ ಬಂದಾಗ ಅದು ಒಂದು ರೀತಿ ಧ್ಯಾನ ಸ್ಥಿತಿ ಆಗುತ್ತೆ. ಆಗ ನಮ್ಮಿಂದ ನೋವು ತುಂಬಾ ಕಡಿಮೆ ಆಗುತ್ತೆ ಮ್ಯಾಮ್. ಸರಿ ಮ್ಯಾಮ್, ಅದಕ್ಕೆ ಅದು ನೆನಪಾಗ್ಲಿಲ್ಲ ಮ್ಯಾಮ್, ಅದಕ್ಕೆ ಕೇಳಿ. ಯಾವುದೇ ಒಂದು ನೋವು ಮೇಡಮ್, ಅದು ನಿಮ್ಮ ಫಿಸಿಕಲ್ ಬಾಡಿ ಇರ್ಲಿ, ಮೆಂಟಲ್ ಬಾಡಿ ಇರ್ಲಿ, ಎಲ್ಲೇ ಯಾವುದೇ ಒಂದು ನೋವಿದ್ರೂನು ನೀವು ನಾನಿನ್ನ ಈ ಭೌತಿಕ ದೇಹ ಅನ್ಕೊಂಡಾಗ ಅದು ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಪ್ರತಿ ಇದ್ರಲ್ಲೂ ನಾನೊಂದು ಆತ್ಮ ಅಂತ ಅನ್ಕೊಂಡಾಗ ಅದು ನಿಮ್ಗಷ್ಟು ಕಾಣಲ್ಲ. ಆ ನೋವು ಆತ್ಮ ಸ್ವರೂಪ ಅಂತ ಅನ್ಕೊಂಡ್ರೆ ಕಾಣಲ್ಲ. ಆ ಶಕ್ತಿಯಿಂದಾನೇ ಸರಿಯಾಗ್ಲಿ ಅನ್ಕೊಂಡಾಗ್ಲೂ ಸರಿ ಆಗ್ಬಿಡುತ್ತೆ ಮೇಡಮ್. ನಾನ್ ಹಂಗ ಹೇಳ್ಕೊಂದಿನ್ ಮೇಡಮ್, ನಿನ್ನೆ ಹಂಗ ಹೇಳ್ಕೊಂಡ್ ಅದು ಪಿರಮಿಡ್ ಇಟ್ಕೊಂಡ್ ಧ್ಯಾನ ಮಾಡಿದ್ ಮ್ಯಾಮ್. ಅದು ಈಗ ತೆಳಗ್ ಸರಿ ಆಗತೈತಿ ಈಗ, ಅದಕ್ಕೆ ಕೇಳಿದೆ ಮ್ಯಾಮ್. ಇನ್ನೊಂದ್ಸರಿ ಆಗ್ತಾ ಇದೆ, ನಿಮಗೆ ವರ್ಕ್ ಆಗ್ತಿದೆ ಮೇಡಮ್? ಸರಿ ಹೋಗುತ್ತೆ. ಹ್ಞೂ ಮೇಡಮ್, ಆಗಾಕತೈತಿ ಮೇಡಮ್. ಬಾಳ ತ್ರಾಸ ಇತ್ತು ಮೇಡಮ್ ನನಗ ಅದ್ರ ಬಗ್ಗೆ, ಅದಕ್ಕೆ ಅದೇ. ಕೇಳಿದೆ. ಅಷ್ಟೇ, ಯಾವ ತರ ಪೇನ್ ಬಂದ್ರು ಅಷ್ಟೇ ಮೇಡಮ್. ನಾನು ಸೋಲ್ ಅಂತ ಅನ್ಕೊಂಡಾಗ, ನಾನು ಆತ್ಮ ಅಂತ ಅನ್ಕೊಂಡು ಆತ್ಮ ಜೊತೆ ಕನೆಕ್ಟ್ ಆಗಿ ನೀವು ಆಮೇಲೆ ಇನ್ನ ಒಂದು ಈ ನೋವು ನಿಮ್ಗೆ ತಡ್ಕೊಳಕ್ ಆಗದೆ ಇರೋಷ್ಟು ಪೇನ್ ಬಂತು ಅನ್ಕೊಂಡಾಗ ಒಂದ್ ಅನ್ಕೊಂಡ್ಬಿಡಿ, ಈ ನೋವುಗಳು ನನಗೆ ಯಾಕೆ ಬಂತು, ಅದರಿಂದ ಪಾಠ ಕಲ್ತಿದ್ದೀನಿ, ನಾನು ಸಾಕಷ್ಟು ಪಾಠ ಕಲ್ತಿದ್ದೀನಿ, ಪ್ಲೀಸ್ ನನ್ನನ್ನ ರಿಲೀಸ್ ಮಾಡಿ ಅಂತಂದ್ರೂ ರಿಲೀಸ್ ಆಗೋಗುತ್ತೆ ಮೇಡಮ್. ಅದು ಅದಕ್ಕಿನ್ ಮೇಡಮ್ ಇವಾಗ ಅದು ಈಗ ಧ್ಯಾನ ಮಾಡಾಕ ಮೇಡಮ್ ಎಲ್ಲ ಸೇಮ್ ಬುದ್ಧರ ಗತೆನ ಇದ್ರು ಮ್ಯಾಮ್. ಅವ್ರು ನಾ ಧ್ಯಾನ ಮುಗಿತನ ಅವ್ರು ಒಟ್ಟ ನಾನ್ ಮುಂದೆ ಇದ್ರು ಮೇಡಮ್. ಅವ್ರು ನನಗ್ ಬಿಡಾಕ್ ಕಣ್ಣನ ತೆರೆಯಕ್ ಆಗೋಲಾಗಿತ್ತು ಮೇಡಮ್. ಹಂಗೆ ಧ್ಯಾನ ಮಾಡಾಕತ್ತಿದ್ದೆ, ನೀವು ಕಣ್ ಬಿಡು ಅಂದ್ರ ನನಗ್ ಬಿಡಾಕ್ ಆಗ್ಲಿಲ್ಲ ಮೇಡಮ್. ನೋಡಿ ಮೇಡಮ್, ಮಾಸ್ಟರ್ಸ್ ಇದ್ದೇ ಇದಾರೆ ಮತ್ತೆ ನಿಮ್ ಜೊತೆ. ಹ್ಮ್ ಮೇಡಮ್, ಹಂಗಾಯ್ತು ಮೇಡಮ್. ನಮಸ್ತೆ ಮೇಡಮ್ ಇಬ್ಬರಿಗೆ. ನಮಸ್ತೆ. Thank you. ಓಕೆ ಮಾಸ್ಟರ್ಸ್, ಇನ್ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ. ಸೊ ದಿವ್ಯಾ ಮೇಡಮ್, ಹಾಗೆ ಆಲ್ ದ ಬೆಸ್ಟ್. ನಿಮ್ಮ ಕೆರಿಯರ್ ಇನ್ನ ಚೆನ್ನಾಗಾಗ್ಲಿ ಅಂತ ಇತ್ತು. ಇದೊಂದು ಹೊಸ ಹೆಜ್ಜೆ ನಿಮ್ಮ ಸೇವೆ ಮಾಡಕ್ಕೆ. ಈ ಒಂದು ಜ್ಞಾನ ಸೇವೆ, ಧ್ಯಾನ ಸೇವೆ ಮಾಡ್ತಾ ಮುಂದುವರಿಸಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೈ ಹೋಮ್ ಮೆಡಿಟೇಷನ್ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ, ಮಾಸ್ಟರ್ಸ್ ಇವತ್ತು ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದೀರಾ ನಿಮ್ಮೆಲ್ಲರಿಗೂ ಸಹ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸೆಷನ್ ಎಂಡ್ ಮಾಡ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ದಿವ್ಯಾ.